ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಸ್ತ್ರೀಯರು ಸಾಮಾನ್ಯವಾಗಿ ಒಂದಲ್ಲ ಒಂದು ಪೂಜೆಗಳನ್ನು ವ್ರತಗಳನ್ನು ಮಾಡುತ್ತಲೇ ಇರ್ತಾರೆ. ಆದರೆ ಸ್ತ್ರೀಯರಿಗಾಗಿಯೇ ಇರುವಂತಹ ವಿಶೇಷ ಪೂಜೆ ಯಾವುದು? ಈ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ಅವರು. ಬನ್ನಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ, ನಾನು ಆಗಲೇ ಹೇಳ್ದಂಗೆ ಈ ಸ್ತ್ರೀಯರಿಗಾಗಿಯೇ ಇರುವಂತಹ ವಿಶೇಷ ಪೂಜೆ ಯಾವುದು ಅಂತ. ಹರಿ ಶ್ರೀ ಗುರುಭ್ಯೋ ನಮಃ. ಇದರಲ್ಲಿ ಈ ಪ್ರಶ್ನೆಗೆ ಇನ್ನೂ ಸಾಲದು ಅಂತ ಅನ್ನಿಸ್ಬಹುದು. ಸ್ತ್ರೀಯರಿಗೆ ಒಂದು ವಿಷಯದಲ್ಲಿ ಬಂದರೆ ತುಂಬ ಆಸೆ ಜಾಸ್ತಿ. ನಾವು ಯಾವಾಗಲೂ ಚೆನ್ನಾಗಿರಬೇಕು, ನಮ್ಮ ಕುಟುಂಬ ಚೆನ್ನಾಗಿರಬೇಕಂತ ಒಂದು ವಿಶೇಷವಾದ ಪೂಜೆ ಹೇಳ್ಕೊಟ್ರೆ ನಾವು ಮಾಡ್ತೀವಿ. ಯಾರೂ ಇದನ್ನು ಮಾಡಲ್ಲ ಅಂತ ಹೇಳಲ್ಲ. ಮಾಡೋಕ್ಕಾಗುತ್ತೋ ಇಲ್ಲೋ ಸೆಕೆಂಡ್ರಿ. ಈ ವಿಚಾರ ಹೇಳಿಬಿಟ್ರೆ, ಯಾಕೆಂದ್ರೆ ನಿರೀಕ್ಷೆ ಏನು, ನಮ್ಮ ಕುಟುಂಬ ಚೆನ್ನಾಗಿರಬೇಕು. ನಾನು ಚೆನ್ನಾಗಿರಬೇಕು ಅಂತ ಯಾವ ಹೆಣ್ಣು ಅಂದ್ಕೊಳ್ಳಲ್ಲ. ನಮ್ಮ ಕುಟುಂಬ ಚೆನ್ನಾಗಿರಬೇಕು. ಆ ಕುಟುಂಬ ಚೆನ್ನಾಗಿರೋಕ್ಕೆ ಯಾವುದಾದ್ರು ಪೂಜೆ ಹೇಳ್ತಾರಾ ಅಂತ ಪ್ರತಿದಿನ ಎಷ್ಟೊಂದು ಚಾನಲ್ಗಳು ನೋಡೋರು ಕೆಲವರು ಇದ್ದಾರೆ. ಇವರೇನಾದ್ರು ಬೇರೆ ಹೇಳ್ಬೋದಾ, ಇವರೇನಾದ್ರು ಒಳ್ಳೇದು ಹೇಳ್ಬೋದಾ ಅಂಥೇಳಿ. ಆದರೆ ಇಲ್ಲಿ ಮುಖ್ಯವಾಗಿ ಪೂಜೆ ಅಂತಕ್ಕಂತಹ ಒಂದು ವಿಷಯಕ್ಕೆ ವಿಶೇಷವಾದದ್ದು ಯಾವುದು, ಯಾವ ದೇವರನ್ನು ಮಾಡಿದ್ರೆ ಒಳ್ಳೆಯದಾಗತ್ತೆ, ನಮ್ಮಲ್ಲಿ ಇದೇ ಇರತಕ್ಕಂಥ ಅಭ್ಯಾಸಗಳು. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮಗಳನ್ನು ಅರ್ಪಣೆಯನ್ನು ಮಾಡಿ, ಸ್ತ್ರೀಗೆ ಶ್ರೀಗೆ ವ್ಯತ್ಯಾಸವನ್ನು ನಾವು ತಿಳ್ಕೊಳ್ಳದೇ ಇರತಕ್ಕಂಥದ್ದೇ ಒಂದು ದೊಡ್ಡ ತಪ್ಪಾಗಿದೆ. ಶ್ರೀಗೆ ಸ್ತ್ರೀಗೆ ವ್ಯತ್ಯಾಸ ತಿಳ್ಕೊಂಡಿಲ್ಲ ನಾವು. ಅದು ತಿಳ್ಕೊಂಡ್ರೆ ಇದು ಕುತ್ರ ಸಿಗತ್ತೆ. ಈ ತಿಳ್ಕೊಳ್ತಕ್ಕಂಥದ್ದೇ ನಿಜವಾದ ಪೂಜೆ. ಶ್ರೀ ಮತ್ತು ಸ್ತ್ರೀ ಇದ್ರ ಮಧ್ಯೆ ಇರತಕ್ಕಂಥ ಅರ್ಥವನ್ನು ತಿಳ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಪಟ್ಟಾಗ ವಿಶೇಷವಾದ ಪೂಜೆ ಸ್ತ್ರೀಗೆ ಇದು ಸೂಕ್ತ. ಯಾಕದು ಆ ಸೂಕ್ತವಾದ ಪೂಜೆ, ವಿಶೇಷವಾದ ಪೂಜೆ ಯಾಕೆ ಬೇಕಾಗತ್ತೆ, ಅದರ ಪ್ರತಿಫಲಗಳೇನು ಬೇಕಲ್ಲ. ಪೂಜೆ ಮಾಡೋ ಸರಿ ಸ್ವಾಮಿ ಮಾಡ್ತೀವಿ, ಅದರಿಂದ ಏನಾಗತ್ತೆ ಹೇಳಿ, ಇದು ಕುತೂಹಲ ಜಾಸ್ತಿ. ಹೌದು ಅಲ್ವಾ? ಈ ಸಿನಿಮಾನೇ ನೋಡಬೇಕು, ಆರೋಗ್ಯ ರಹಸ್ಯ ಕಾರ್ಯಕ್ರಮನೇ ನೋಡಬೇಕು, ಒಂದು ವಿಶೇಷತೆ ಬೇಕಲ್ಲ ಅಲ್ವಾ? ಆ ವಿಶೇಷತೆ ಪ್ರತಿಯೊಬ್ಬರಿಗೂ ಪ್ರತಿದಿನ ಬೇಕಾಗಿರ್ತಕ್ಕಂಥ ಒಂದು ಹೊಸ ಜೀವನದ ಒಂದು ಖುಷಿ. ಇಲ್ಲಿ ಮೊದಲು ಹೆಣ್ಣಿಗೆ ಅಂತಕ್ಕಂಥದ್ದು ನಾಮಾಂಕಿತ, ನಾಮಕರಣ. ಹೆಣ್ಣಿಗೆ 3 ಜನ್ಮ, ಗಂಡಿಗೆ 2 ಜನ್ಮ. ಆ 3 ಜನ್ಮದಲ್ಲೂ ಫೇಲ್ ಆಗುವಂಥದ್ದೇ ಸಾಧ್ಯತೆ ತುಂಬ ಜಾಸ್ತಿ. ಇವಾಗ ಹೆಣ್ಣಿಗೆ 3 ಜನ್ಮ, ಒಂದು ಹುಟ್ಟಿದ್ದು, ಇನ್ನೊಂದು ನಾಮಾಂಕಿತ ನಾಮಕರಣ, ಇನ್ನೊಂದು ಪುಷ್ಪವತಿ ಆಗೋದು, ಪ್ರಥಮ ಪುಷ್ಪವತಿ ಆಗೋದು. ಈ 3 ಸಲ ಹೆಣ್ಣು ಹುಟ್ಟುತ್ತಾಳೆ, ಪುನರ್ಜನ್ಮ ಮಾಡ್ಕೋಬಹುದು ತಿಳ್ಕೊಂಡ್ರೆ. ಅಯ್ಯೋ ಒಂದೇ ಗೊತ್ತಿಲ್ಲ 3ಕ್ಕೆ ಹೋದ್ರಿ ನೀವು ಅನ್ನೋ ಸ್ಥಿತಿನೆಲ್ಲ ಒಟ್ಟೋಗಿದ್ದೀವಿ ನಾವು ಅಲ್ವಾ? ಗಂಡಿಗೆ 2 ಜನ್ಮ. ಯಾವುದು ಅಂದರೆ ಹುಟ್ಟಿದ್ದು ಒಂದು ಸರ್ವೇ ಸಾಮಾನ್ಯ ಎಲ್ರಿಗೂ ಇರುತ್ತೆ. ಎರಡನೇದು ದ್ವಿಜ, 2ನೇ ಜನ್ಮವನ್ನು ತಾಳೋದು ಬ್ರಹ್ಮ. ಇದಕ್ಕೆ ಬ್ರಹ್ಮ ಸಾಕ್ಷಾತ್ಕಾರ ಅಂತಕ್ಕಂಥದ್ದು ಒಂದು. ಬ್ರಹ್ಮನಿಗೆ ಸಂಬಂಧಪಟ್ಟಂಥದ್ದು ಯಾವುದು ಅಂತಕ್ಕಂಥದ್ದು ಅಂದರೆ ಬ್ರಹ್ಮಜ್ಞಾನವನ್ನು ಪಡಿತಕ್ಕಂಥದ್ದು. ಬ್ರಹ್ಮಜ್ಞಾನವನ್ನು ಪಡಿತಕ್ಕಂಥದ್ದು ಅವನು ಪಡ್ಕೋಬೇಕದು. ಯಾರು? ಹುಡುಗ. ಬ್ರಹ್ಮಜ್ಞಾನವನ್ನು ಹುಡುಗ ಪಡ್ಕೊಳ್ಳೋದಕ್ಕೆ ಹೇಳ್ಕೊಡ್ಬೇಕು. ಆ ಸಿದ್ಧತೆ ಆಗೋದಕ್ಕೆ ತುಂಬ ಟೈಮ್ ತೊಗೊಳತ್ತೆ. ನಾವೇನು ಮಾಡ್ತೀವಿ, ಕರ್ಕೊಂಡ್ಬಿಟ್ಟು ಏನೋ ಒಂದು ಉಪನಯನ ಮಾಡ್ತೀವಿ, ಒಂದು ಬ್ರಹ್ಮೋಪದೇಶ ಮಾಡ್ತೀವಿ ಅಂತ ಹೇಳಿ ಒಂದು ಪೂಜೆ ಮಾಡಿಸ್ತೀವಿ. ಪೂಜೆಯಲ್ಲೇ ಮುಗಿದೋಗುತ್ತದು. ಆ ಬ್ರಹ್ಮೋಪದೇಶ ಅನ್ನೋ ವ್ಯಕ್ತಿಗೆ ಅದಕ್ಕೂ ಸಂಬಂಧನೇ ಬರಲ್ಲ. ಅಂದರೆ ಅವನು ಬದಲಾವಣೆ ಆಗಬೇಕಿತ್ತಲ್ಲಿ ಅಲ್ವಾ? ಅಲ್ಲಿ ಅವನು ಬದಲಾವಣೆ ಆಗಲೇ ಇಲ್ಲ. ಇವರು ಆಡಂಬರವಾಗಿ ಜನಕ್ಕೆ ಕರೆದು ಊಟ ಹಾಕಿ ಶಾಸ್ತ್ರ ಮಾಡಿಸಿ ಏನೇನು ಮಾಡಬೇಕೆಲ್ಲ ಮಾಡಿ ಜೈ ಮಾಡಿಬಿಟ್ಟು ಹೊಟ್ಟೋದ್ರು. ವೀಡಿಯೋ ಇದರಲ್ಲಿ ಮಾಡೋಂದಷ್ಟು ಆಲ್ಬಮ್ ಮಾಡಿ ಇಟ್ಕೊಂಡ್ಬಿಟ್ರು. ನನ್ನ ಮಗನಿಗೆ ಉಪನಯನ ಮಾಡಿಸ್ದೆ. ಸರಿ, ಉಪನಯನ ಮಾಡಿಸಿದ ಮೇಲೆ ಮಗ ಚೇಂಜ್ ಆದನ, ಬದಲಾವಣೆ ಆದನ. ಬದಲಾವಣೆಗೆ ಏನು ತಿಳಿಸ್ಕೊಟ್ರಿ ಅವನಿಗೆ? ಮಗನಿಗೆ ಉಪನಯನ ಮಾಡ್ತಕ್ಕಂಥ ಉದ್ದೇಶ ಏನು? ಹೊಸ ಜನ್ಮ ತಾಳುವಂಥದ್ದು, ಬ್ರಹ್ಮೋಪದೇಶ. ಹೌದು, ತನ್ನನ್ನು ತಾನು ತಿಳಿದು ಬದುಕುವುದೇ ಬ್ರಹ್ಮೋಪದೇಶ. ಅದಿಲ್ಲ. ಅದಮ್ಮ ಇದು ಓಪನೇ ಆಗಿಲ್ಲ. ಅದು ಪೌರೋಹಿತರು ಬರ್ತಾರೆ,
ಅವನು ಶಾಸ್ತ್ರೋಕ್ತವಾಗಿ ಅಪ್ಪ ಅಮ್ಮ ಮಧ್ಯೆ ಕೂರಿಸ್ತಾರೆ, ಏನೋ ಒಂದು ಕಿವಿಲಿ ಒಂದು ಮಂತ್ರ ಉಪದೇಶ ಮಾಡ್ತಾರೆ, ಮುಗೀತು. ಏನೂ ಚೇಂಜ್ ಆಗಿಲ್ಲ ಅಲ್ಲಿ. ನಾಳೆ ಬೆಳಗ್ಗೆ ಒಂದು ಮಾಮೂಲಿ 8 ಗಂಟೆಗೆ ಹೇಳೋದು. ಸ್ಟ್ರೈನ್ ಆಗದೆ, ಸುಮ್ಮನೆ ಏರಿ, ನನಗೆಲ್ಲ ತುಂಬ ಕಷ್ಟ ಆಗಿದೆ ಅಂತೇಳಿ 8 ಗಂಟೆಗೆ ಹೇಳ್ತೇನೆ, ಮುಗೀತಾ? ದ್ವಿತೀಯ ವಿಘ್ನ, ಮುಗೀತು ಕತೆ. ಹೋಗ್ಲಿ ಬಿಡು, ಇನ್ನೇನು ಮಾಡೋದು, ಇನ್ನೂ ವಯಸ್ಸು ಚಿಕ್ಕದು ಅಂತ ಸೈಡ್ಗೆ ಹಾಕ್ಬಿಡ್ತಾರೆ. ಇನ್ನು ನೆಕ್ಸ್ಟ್ 2ನೇ ದಿನನೇ ಮುಗಿದ್ಮೇಲೆ ಮುಂದಕ್ಕೆ ಅದಷ್ಟೇ ಕತೆ. ಆದರೂ ಹೇಳ್ಕೊತಾರೆ ನಾವು ಉಪನಯನ ಮಾಡಿಸಿದ್ದೀವಿ. ಏನು ಉಪನಯನ? ಅದರ ಅರ್ಥ ಏನು? ಯಾಕೆ ಉಪನಯನ ಮಾಡಬೇಕು ಅನ್ನೋದಕ್ಕೆ ಹಲವಾರು ಕಾರಣಗಳನ್ನ ಕೊಡ್ತಾ ಹೋಗ್ತೀವಿ. ಆದರೆ ಅದೆಲ್ಲ ಮುಖ್ಯ. ಜನ್ಮ, ಹೊಸ ಜನ್ಮವನ್ನು ತಾಳ್ತಕ್ಕಂಥದ್ದನ್ನು ಅವನಿಗೆ ಏನು ಸಂದೇಶ ಕೊಟ್ರಿ? ಬೆಳಿಗ್ಗೆ ಬೇಗ ಸ್ನಾನ ಮಾಡಬೇಕಪ್ಪ, ಸಂಧ್ಯಾ ವಂದನೆ ಮಾಡಬೇಕಪ್ಪ, ಗಾಯತ್ರಿ ಜಪಿಸ್ಬೇಕಪ್ಪ, ಏನೋ ಒಂದು ಹೇಳ್ತೀರಾ. ಸೊ ಅಡ್ವೈಸ್ ವರ್ಕ್ ಆಗಲ್ಲ ಇಲ್ಲಿ. ದೇಹ ಬದಲಾವಣೆ ಮಾಡ್ತಕ್ಕಂಥದ್ದಕ್ಕೆ ಏನು ಹೇಳಬೇಕು, ಏನು ಮಾಡಬೇಕಿತ್ತು, ಅದಿಲ್ಲ. ಅದು ಹೆಂಗೆ ಪೆಂಡಿಂಗಲ್ಲಿದೆ, ನೋಡೋಣ ಅವರೇನೋ ಸರ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ಇದು ಅದೇ ರೀತಿ ಹೆಣ್ಣಿಗೆ ಕೂಡ ಹೆಸರನ್ನ ಇಡಬೇಕಾದ್ರೆ ಹೆಣ್ಣಿಗೆ ಹುಟ್ಟಿದ್ರ ಲೆಕ್ಕಾಚಾರ ತೊಗೊಂಡ್ರೆ ಅಕಸ್ಮಾತ್ ಅಮಾವಾಸ್ಯೆಲಿ ಹುಟ್ಟುಬಿಡುತ್ತೆ, ಮಂಗಳವಾರ ಹುಟ್ಟುಬಿಡುತ್ತೆ, ಅರ್ಧ ರಾತ್ರಿ ಹುಟ್ಟುಬಿಡುತ್ತೆ. ಹುಟ್ಟಿದ್ದಕ್ಕೆ ಏನು ಮಾಡೋಕ್ಕಾಗತ್ತೆ? ಹುಟ್ಟಿದ್ದು ಚೆನ್ನಾಗಿಲ್ಲ, ಅದಕ್ಕೆ ಶಾಂತಿ ಮಾಡಿಸಿ ಪೂಜೆ ಮಾಡಿಸಿ ಅದೊಂದು ಸೈಡ್. ಅದೆಲ್ಲ ಮುಖ್ಯ. ಅದನ್ನು ಹೆಸರಿಂದ ಸರಿಪಡಿಸೋದಕ್ಕೆ ಸಾಧ್ಯವಾಗತ್ತಾ? 2ನೇ ಭಾಗ. 3ನೇದು, ಪುನರ್ಜನ್ಮನೇ ಇನ್ನೊಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದಂಗೆ ಆ ಹೆಣ್ಣು ಬದಲಾವಣೆ ಆಗಬೇಕು, ಆ ಪುಷ್ಪವತಿ ಆದ ಸಂದರ್ಭ. ಇಲ್ಲ, ಹುಟ್ಟಿದ್ದು ಫೇಲು, 2ನೇದು ಹೆಸರಿಟ್ಟಿದ್ದು ಫೇಲು, 3ನೇದು ಪುಷ್ಪವತಿದು ಫೇಲ್. ಆಮೇಲೆ ನಮ್ಮ ಹೆಣ್ಣಿಗೆ ಒಳ್ಳೇದಾಗಬೇಕು, ನಮ್ಮ ಹುಡುಗಿಗೆ ಒಳ್ಳೇದಾಗಬೇಕು. ಎಲ್ಲಿಂದ ಒಳ್ಳೇದಾಗತ್ತೆ? ಬೆಳೆಗೆ ಏನೇನು ಹಾಕಬೇಕು, ಯಾವ್ಯಾವ ಸಮಯಕ್ಕೆ ನೀರು ಹಾಕಬೇಕು, ಗೊಬ್ಬರ ಹಾಕಬೇಕು ಮಾಡಲಿಲ್ಲ. ಗಿಡ ಯಾಕೆ ಇದು ಈ ಥರ ಆಗೋಯ್ತಲ್ಲ ಅಂತ ಗಂಧದ ಗಡ್ಡಿ ಎತ್ಕೊಂಡು ನಿಂಬೆಹಣ್ಣು ತೊಗೊಂಡು ಹಸಿಮೆಣ್ಸಿಕಾಯಿ ಕಟ್ಟಿ ಪೂಜೆ ಮಾಡೋದು ಸರಿ ಹೋಗುತ್ತೆ ನಮ್ಮದು? ನಾವು ಹಂಗೆ ತಾನೇ ಮಾಡೋದು ಆಯ್ದ ಪೂಜೆಯಲ್ಲಿ. ಹಸಿಮೆಣ್ಸಿಕಾಯಿ, ಒಂದು ಇಜ್ಜಲು, ಒಂದು ನಿಂಬೆಹಣ್ಣು ಕಟ್ಬಿಟ್ಟು ಗಾಡಿ ಕಟ್ಬಿಡೋದು. ಮುಂದೆ ಟಿ ವಿಗೆ ಒಂದು 3 ಪಟ್ಟೆ ವಿಭೂತಿ ಹಚ್ಬಿಡೋದು, ಗಂಧ ಹಚ್ಬಿಡೋದು. ಇದೇ ನಾವು ಮಾಡ್ತಾರೋದು. ನಾವು ಎಲ್ಲದಕ್ಕೂ ಪೂಜೆ ಮಾಡಿಬಿಡ್ತಾರೆ. ಆದರೆ ಪೂಜೆ ಅನ್ನೋದಕ್ಕೆ ನಾವು ಎಷ್ಟರ ಮಟ್ಟಕ್ಕೆ ನಾವು ಮುಂದೆ ಹೋಗ್ಬಿಟ್ಟಿದ್ದೀವಿ ಅಂದರೆ ಹುಚ್ಚುತನದಲ್ಲಿ ಆ ದೇವರಿಗೇ ಒಂದು ರೀತಿಯಲ್ಲಿ ನಾವು ಕೂತು ತರ್ತಕ್ಕಂಥ ಅಭ್ಯಾಸಗಳಾಗ್ತಾ ಇದೆ. ಇದು ಯಾಕೆ ಇಷ್ಟು ಮಾತು ಹೇಳಬೇಕಾಯ್ತು ಅಂತಂದರೆ, ಒಂದು ಹೆಣ್ಣು ಮಗುವಿಗೆ ನಾಮಕರಣ ಮಾಡೋದು ಗೊತ್ತಿದೆಯಾ? ನಾಮಕರಣ ಮಾಡೋದು ಗೊತ್ತಿದೆ, ಜನ ಕರೆದು ಊಟ ಹಾಕೋದು ಗೊತ್ತಿಲ್ವಾ? ಆಶೀರ್ವಾದ ಮಾಡಿಸೋದು ಗೊತ್ತಿಲ್ವಾ? ಅದೆಲ್ಲ ಮುಖ್ಯ. ಹೆಸರಲ್ಲಿ ಏನು ಶಕ್ತಿ ಇರಬೇಕು. ಸ್ತ್ರೀ ಅನ್ನೋ ಒಂದು ಜಾತಿ, ಪುರುಷ ಅನ್ನೋ ಒಂದು ಜಾತಿ. ಪುರುಷ ಅಂದರೆ ಏನು? ಏಕಾಗ್ರತೆ. ಸ್ತ್ರೀ ಅಂದರೆ ಯಾರು? ಸೌಮ್ಯತೆ. ಈ ಸತ್ಯ ಇನ್ನೂ ಓಪನ್ ಆಗಿಲ್ಲ. ಮೂಲಾರ್ಥ, ಮೂಲ ಬೀಜಾಕ್ಷರ. ಪುರುಷನಿಗೆ ಏನಿರಬೇಕು ಅಂದರೆ ಏಕಾಗ್ರತೆ ಇರಬೇಕು, ಸಂಸಾರ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಆರಾಮಾಗಿ ಯಾವ ಜಾತಿಯಲ್ಲಿರ್ತಕ್ಕಂಥ ಎಂಥದ್ದೇ ರಾಕ್ಷಸ ಗಣ, ದೇವಗಣ, ವಿಚಿತ್ರ ಗಣದಲ್ಲೇ ಮಾದರೂ ಮದುವೆ ಆದರೂ ಚೆನ್ನಾಗಿರುತ್ತೆ. ಹೌದಾ? ಗಾಡಿ ಓಡ್ಸೋಕ್ಕೆ ಕೂಡ ಯಾವ ಕಾರ್ ಕೊಡ್ರಿ ಓಡಿಸ್ತಾನೆ ಅಲ್ವಾ? ಹಾಗೆ ನಾವು ಮಾಡ್ತಾ ಇರ್ತಕ್ಕಂಥ ಎಂಥ ತಪ್ಪು ಮಾಹಿತಿಗಳನ್ನ ತೊಗೊಂಡು ಮಕ್ಕಳನ್ನ ನಾವು ಹಿಂಸೆ ಪಡ್ತಾ ಇದ್ದೀವಿ, ನಾವು ಹಿಂಸೆ ಪಡ್ತಾ ಇದ್ದೀವಿ, ದುಡ್ಡು ಖರ್ಚು ಮಾಡ್ಕೊಂಡು ಸಾಲಗಾರ ಆಗ್ತಾ ಇದ್ದೀವಿ. ಮಕ್ಕಳು ಸರಿ ಹೋಗಲಿಲ್ಲ, ನಾವು ಸರಿ ಹೋಗಲಿಲ್ಲ. ಇದನ್ನೆಲ್ಲ ನೀವು ಪ್ರತಿಯೊಬ್ಬರು ಒಂದೊಂದು ಸಂದರ್ಭಕ್ಕೆ ಒಂದೊಂದು ವಿಚಾರವನ್ನು, ಸಂದೇಶವನ್ನು ತಿಳ್ಕೋಬೇಕು ಅಂತಕ್ಕಂಥದ್ದನ್ನು ವಿಶ್ಲೇಷಣೆ ಮಾಡಿ ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ಬೇಜಾರು ಮಾಡ್ಕೊಳ್ತಕ್ಕಂಥದ್ದು ಅಥವಾ ಇನ್ನೊಬ್ಬರನ್ನ ಕಂಡಮ್ ಮಾಡಿ ಅವ್ರಿಗೆ ಗೊತ್ತಿಲ್ಲ ನನಗೆ ಮಾತ್ರ ಗೊತ್ತು ಅಂತಕ್ಕಂಥ ವಿಚಾರ ಅಲ್ಲ. ಅದರ ಜೊತೆಗೆ ಇದನ್ನು ಅಳವಡಿಸ್ಕೊಳ್ಳಿ, ಇದರಲ್ಲಿ ಎಷ್ಟು ಸತ್ಯ ಅಂತ ತೀರ್ಮಾನ ಮಾಡ್ಕೊಳ್ಳಿ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅಂತಕ್ಕಂಥ ಉದ್ದೇಶನೇ ನಮ್ಮ ಕಾರ್ಯಕ್ರಮದ ಉದ್ದೇಶನೇ ಹೊರತು ಯಾರೂ ಗೊತ್ತಿಲ್ಲದೆ ಇರತಕ್ಕಂಥದ್ದೆಲ್ಲ ನನಗೆ ಗೊತ್ತಿದೆ ಅಲ್ಲ. ವಿಶೇಷವಾಗಿರ್ತಕ್ಕಂತಹ ಸತ್ಯಾಂಶವನ್ನು, ಮನುಷ್ಯನ ಜೀವನದ ಮೌಲ್ಯಗಳಿಗೆ ನಾವು ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ವಿಷಯಕ್ಕೆ ಇವೆಲ್ಲ ಬೇಕಾಗತ್ತೆ. ಈ ಏಕಾಗ್ರತೆ ಗಂಡಸ್ಗೂ ಇಲ್ಲ, ಹೆಣ್ಣಿಗೆ ಸೌಮ್ಯತೆಯೂ ಇಲ್ಲ. ಇದಕ್ಕೆ ಕಾರಣ ಏನು? ಈ ಪ್ರಶ್ನೆಗೆ ಉತ್ತರ ಬೇಕು ಅಲ್ಲಮ್ಮ. ಗಂಡಿಗೆ ಏಕಾಗ್ರತೆ ಬೇಕು, ಸರಿ. ಹೆಣ್ಣಿಗೆ ಸೌಮ್ಯತೆ ಇರಲೇಬೇಕು, ಸರಿ. ಇದು ಪುಸ್ತಕದಲ್ಲಿದೆ, ಭಾಷಣ ಮಾಡ್ತಾ ಇದ್ದೀವಿ, ಪ್ರವಚನ ಮಾಡ್ತಾ ಇದ್ದೀವಿ, ಹೆಣ್ಣಿಗೆ ಬುದ್ಧಿ ಹೇಳ್ತಾ ಇದ್ದೀವಿ, ಗಂಡಸ್ಗೂ ಬುದ್ಧಿ ಹೇಳ್ತಾ ಇದ್ದೀವಿ. ವರ್ಕ್ ಆಗ್ತಾ ಇಲ್ಲ. ಆಗಬೇಕಾ ಬೇಡ ಅಂತಿಮ್ಮ? ಆಗಬೇಕು. ಇದಕ್ಕೇನು ಮಾಡಬೇಕು? ಇಲ್ಲ, ಇಲ್ಲವೇ ಇಲ್ಲ. ಈ ರೀತಿ ನಮ್ಮ ಕಾರ್ಯಕ್ರಮದಲ್ಲಿ ಆರೋಗ್ಯ ರಹಸ್ಯ ಕಾರ್ಯಕ್ರಮ ಏನಪ್ಪ ಅಂದರೆ, ಕೇಳರಿಯದ ವಿಚಾರಗಳು, ಆಶ್ಚರ್ಯಕವಾಗಿರ್ತಕ್ಕಂಥ, ವಿಶ್ವದಲ್ಲೇ ಸಿಗದೇ ಇರತಕ್ಕಂತಹ ಒಂದು ರಹಸ್ಯಕರವಾದ ಒಂದು ವಿಷಯಗಳು ಇಲ್ಲಿ ಸಂಗ್ರಹವಾಗಿರುತ್ತೆ ಅನ್ನೋ ಖುಷಿಯನ್ನು ನೀವೆಲ್ಲ ಪಟ್ಕೋಬೋದು. ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿ ಇಟ್ಕೊಳ್ಳಿ, ನಿಮ್ಮ ತಲೆ ಅನ್ನೋ ಬ್ಯಾಂಕಲ್ಲಿ. ಪುಸ್ತಕದಲ್ಲಿ ಬರೆದು ಇಟ್ಕೊಂಡ್ರೆ ವರ್ಕ್ ಆಗಲ್ಲ.
ಪುಸ್ತಕದಲ್ಲಿ ಬರೆಯುವಂಥದ್ದು ಯಾವ ಕಾರಣಕ್ಕೂ ನಿಮಗೆ ಏನಾಗುತ್ತೆ ಅಂದರೆ ಆ ಕ್ಷಣಕ್ಕಷ್ಟೇ, ಮಾರನೇ ಬೆಳಿಗ್ಗೆ ಅದೇ ಥರನೇ ಇರ್ತೀರ. ಅದೇ ನಿಮ್ಮ ತಲೆಯಲ್ಲಿ ಕೂರಿಸ್ಕೊಳ್ಳಿ, ನಿಮ್ಮ ಹೃದಯದಲ್ಲಿ ಕೂರಿಸ್ಕೊಳ್ಳಿ, ನಿಮ್ಮ ಮನಸ್ಸಿನಲ್ಲಿ ಕೂರಿಸ್ಕೊಳ್ಳಿ. ಆಗ ನೋಡಿ ನೀವು ಅರ್ಧ ರಾತ್ರಿ ನೆನೆಸ್ಕೊಂಡ್ರು ಇದು ಕರೆಕ್ಟ್ ಇದೆ ಅಂತಕ್ಕಂತಹ ಒಂದು ಜೀವನದ ಹೊಸ ಜೀವನ ಪ್ರಾರಂಭ ಆಗಬೇಕು ಅಂತಕ್ಕಂಥದ್ದಾದಾಗ ಈ ಥರ ವಿಚಾರಗಳು ನಿಮಗೆಲ್ಲ ಬೇಕಾಗತ್ತೆ, ನಿಮ್ಮ ಮಕ್ಕಳಿಗೆ ಬೇಕಾಗತ್ತೆ, ಅದು ಹೆಣ್ಣಿರಲಿ ಗಂಡಿರಲಿ. ಹೌದು, ಖಂಡಿತ ಗುರುಜಿ. ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಹರ್ಷಿತಾ ಅಂತ ಚನ್ನಗಿರಿಯಿಂದ, ಮಾತಾಡ್ಸ್ಬಿಡೋಣ. ನಮಸ್ತೆ ಮಾ. ನಮಸ್ತೆ. ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಾಗಮ್ಮ ಅಂತ ಹಾಸನದಿಂದ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಅಮ್ಮನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಅವ್ರ ನಕ್ಷತ್ರ ಹೇಳಿ ಮಾ. ಮೇಷರಾಶಿ, ಅಶ್ವಿನಿ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಹರಿ ಓಂ ಗುರುಜಿ. ನಾರಾಯಣ. ಎಷ್ಟು ವಯಸ್ಸು ಅಮ್ಮನಿಗೆ? ಅಮ್ಮನಿಗೀಗ 70 ವರ್ಷ. ಏನಾಗಬೇಕಿತ್ತು ಗುರುಜಿ? ಅವರು ಒಂದು 20, 30, 40 ವರ್ಷದಿಂದನೂ ಬರೀ ಆರೋಗ್ಯದ ಸಮಸ್ಯೆ ಗುರುಜಿ. ಅದ್ರ ಬಗ್ಗೆ ಹೇಳಂಗಿಲ್ಲ, ನಾವ್ ಏನ್ ಹೇಳ್ಬೇಕು ಅಂತ ನನಗೆ ಗೊತ್ತಾಯ್ತಾ ಇಲ್ಲ. 40 ವರ್ಷದಿಂದನೂ ಅನಾರೋಗ್ಯ ಅಂತ ಗೊತ್ತಾಯ್ತು. ಬರೀ ಆಸ್ಪತ್ರೆ ಸುತ್ತಿದೀವಿ ಅಷ್ಟೇ ಗುರುಜಿ. ಎಲ್ಲೋದ್ರು ಅದೇನು ಏನೂ ಆಗಿಲ್ಲ. ನಾರ್ಮಲ್ ಅಂತಾನು ಬರಲ್ಲ, ಏನೂ ಇಲ್ಲ. ಏನೋ ಒಂಥರ ಒಂಚೂರು ಸರಿ ಹೋಯ್ತು ಅನ್ಕೋತಾರೆ, ಮತ್ತೆ ಮಾರನೇ ಬೆಳಿಗ್ಗೆ ಅದೇ. ಓಕೆ, ಯಾವ ಊರಲ್ಲಿ ಇರೋದು ನಿಮ್ಮ ತಾಯಿ? ಅವರು ಚಂದ್ರಾಯಪಟ್ಟಣ ಬಿಟ್ಟು ಮುಂದೆ ಕಿಕ್ಕೇರಿ ಅಂತ ಬರುತ್ತೆ ಗುರುಜಿ, ಮಂಡ್ಯ ಡಿಸ್ಟಿಕ್. ಓಕೆ, ಈಗ ಅವ್ರ ಮನೆ ಎಷ್ಟು ವರ್ಷದ್ದು? ಮನೆ 45 ವರ್ಷದ್ದು. ಯಾರು ಕಟ್ಸಿದ್ದದು? ಅಪ್ಪ. ಅಪ್ಪ ಇದ್ದಾರಾ? ಇದಾರೆ ಗುರುಜಿ. ಏನು ಮಾಡ್ತಾರೆ ಅವರು? ರೈತ ಕೆಲಸ. ಜಮೀನು ಎಷ್ಟಿದೆ? 4 ಎಕರೆ ಇದೆ ಗುರುಜಿ. ಇದು ಅಪ್ಪಂದ ಅವರ ಅಪ್ಪಂದ? ಅವ್ರ ಅಪ್ಪಂದು. ತಾತಂದು? ಅಪ್ಪ ಏನು ಮಾಡಿಲ್ಲ? ಇಲ್ಲ ಗುರುಜಿ, ಅವ್ರೇನು ಮಾಡಿಲ್ಲ. ಓಕೆ, ನಿಮ್ಮ ಜಮೀನಿನಲ್ಲಿ ಸತ್ತವರನ್ನ ಯಾರನ್ನ ಹಾಕಿದ್ದೀರಾ? ಸತ್ತವರು ಅವರ ಅಜ್ಜಿ ಹಾಕಿದ್ದಾರೆ ಗುರುಜಿ. ಅದಕ್ಕಿನ್ನ ಇನ್ನೇನು ಬೇಕಮ್ಮ? ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ದೊಡ್ಡ ಸಮಸ್ಯೆ ಮಾಟ, ಮಂತ್ರ, ಪೀಡೆ, ಪಿಶಾಚಿ, ಮೋಹಿನಿ, ಏನೆಲ್ಲ ಬೇಕು ಎಲ್ಲ ನಿಮ್ಮ ಜಮೀನಲ್ಲೇ ಇದೆ. ಅದೇ ನಿಮ್ಮಮ್ಮ ಅನುಭವಿಸ್ತಾ ಇರೋದು ಕಣಮ್ಮ. ಇದಕ್ಕೆ ಹಾಸ್ಪಿಟ್ಲ್ ಅಲ್ಲ. ಪ್ರಪಂಚದ ಇತಿಹಾಸದಲ್ಲಿ ಯಾವ ಸಮುದ್ರಕ್ಕೆ ಹೋಗಿ ಸ್ನಾನ ಮಾಡಿದ್ರೂ ಆಗಲ್ಲ. ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ರು ಆಟೋಮೆಟಿಕ್ ಆನ್ ಆಗುತ್ತೆ. ಅಂತಹ ವಿಚಿತ್ರವಾದ ಸತ್ಯ ನಿಮ್ಮ ಜಮೀನಲ್ಲಿದೆ. ನೀವು ತಿಳ್ಕೊಂಡ್ರೆ ಊರಲ್ಲೆಲ್ಲ ಸುತ್ತಕೊಂಡು ಅಲ್ಲೋಗಿದ್ದೋ ಇಲ್ಲೋಗಿದ್ದೋ ಅಂದರೆ ನಮ್ಮ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ದೊಡ್ಡ ಅನಾಹುತ ಯಾವುದು ಅಂದರೆ ದೇಹದ ಚರಿತ್ರೆಯನ್ನು ತಿಳಿಯುವುದು ನಮ್ಮ ಜೀವನದಲ್ಲಿ ಅಭ್ಯಾಸ ಬಂದಿಲ್ಲ. ಜೀವನ ಚರಿತ್ರೆ ತಿಳಿಯೋಕೆ ಹೋಗ್ತಾರೆ. ಮುಂದೆ ಹೆಂಗೈತೆ ನೋಡಿ. ಅದಲ್ಲ ರೀ ಚರಿತ್ರೆ ಬೇಕಿರೋದು. ನಿಮ್ಮ ದೇಹದ ಚರಿತ್ರೆ ನಿಮಗೆ ತಿಳಿತಿದೆಯಾ? ಅಪ್ರಾಣೆ ಗೊತ್ತಿಲ್ಲ. ಆದರೂ ನಾನು ಅಂತ ಹೇಳೋದು ಬಿಟ್ಟಿಲ್ಲ. ಅಮ್ಮ, ನಿಮ್ಗೆ ಅರ್ಥ ಆಯ್ತಾ? ಅರ್ಥ ಆಯ್ತು ಗುರುಜಿ. ಕೋರ್ಟ್ಗೆ ಹೋಗ್ಬೇಕಾ? ಆಕ್ಸಿಡೆಂಟ್ ಆಗಬೇಕಾ? ಆಪ್ರೇಷನ್ ಆಗಬೇಕಾ? ಅಡುಗೆ ಮಾಡಿಕೊಂಡು ಊಟ ಮಾಡೋಕ್ಕಾಗದೆ ಯೋಚನೆ ಮಾಡಬೇಕಾ? ಹಗಲಲ್ಲಿ ನಿದ್ದೆ ಮಾಡಿ ರಾತ್ರಿ ಹೊತ್ತು ಯಶಾಗಿರಬೇಕಾ? ಇದೆಲ್ಲ ಸತ್ಯ. ನಿಮ್ಮ ಅಪ್ಪನ ಮನೇಲಿ ಒಳ್ಳೆ ದೊಡ್ಡ ಆಸ್ತಿ. ಈ ಆಸ್ತಿ ಇಟ್ಕೊಂಡು ಏನು ಪ್ರಯೋಜನ ಅಮ್ಮ? 4 ಎಕರೆ ಐತೆ ಅಷ್ಟೇ, ಏನು ಪ್ರಯೋಜನ ಇಲ್ಲ. ಮಾಡಿದ್ದು ಏನು ಉಪಯೋಗ ಇಲ್ಲ. ಬಡ್ದಾಟ ಒಡೆದಾಟ. ಏನಕ್ಕೆ? ಬದುಕಕ್ಕೆ. ಆಮೇಲೆ ಮರಿ ಕೊಟ್ಟರೆ ಹೆಂಗೆ, ಕೋಳಿ ಕೊಟ್ಟರೆ ಹೆಂಗೆ, ಆ ದೇವ್ರಿಗೆ ಹೋಗಿ ಬಂದ್ರೆ ಹೆಂಗೆ, ಆಮೇಲೆ ತಡೆ ಓಡಿಸಿದ್ರೆ ಹೆಂಗೆ, ಇದೆಲ್ಲ ಸರ್ಕಸ್ ಮಾಡಿ ಬದುಕಬೇಕು. ಸರಿನಾ ತಾಯಿದು? ಸರಿ ಇಲ್ಲ ಗುರುಜಿ. ಆದ್ರೆ ಅವ್ರಿಗೆ 40 ವರ್ಷದಿಂದ ಅವರು ಸತ್ತಿ 30 ವರ್ಷದ ಈಚೆಗೆ ಹಾಕಿರೋದು. 40 ವರ್ಷದಿಂದ ಅಲ್ಲ, ಒಂದು ನಿಮಿಷ ನಾನು ಹೇಳ್ತಾ ಇರ್ತಕ್ಕಂಥದ್ದು ವಿಚಾರ ಏನಂತಂದರೆ, ಅಲ್ಲಿ ಇನ್ನೂ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ವಿಚಾರ ಇದೆ. ಏನಂದರೆ, ನಿಮ್ಮಮ್ಮನಿಗೆ ಮುಖ್ಯವಾಗಿ ನಿದ್ದೆ ಅಂತಕ್ಕಂಥದ್ದು ಕ್ವಾಲಿಟಿ ಇಲ್ಲಮ್ಮ. ಮೇಯ್ನ್ ಏನು ತಿಳ್ಕೊಬೇಡ. ನಿಮ್ಮಮ್ಮನ ನಿದ್ದೆ ಚೆನ್ನಾಗಿದೆ, ಸ್ವಲ್ಪ ಗಮನಿಸಿದ್ಯಾ ನೀನು? ಅದೇ ಗುರುಜಿ, 40 ವರ್ಷದಿಂದ ಇಲ್ಲ. ಮತ್ತು ನೀನು ಏನು ಹೇಳ್ತಾ ಇದೆಯಾ? ಆ ನಿದ್ದೆ ಅಂತಕ್ಕಂಥದ್ದೇ ಇಲ್ಲ. ಎರಡನೇ ವಿಷಯ, ಇದಕ್ಕೆ ಒಂದು ಬೋರ್ಡ್ ಹಾಕ್ಬೋದು ಕಣಮ್ಮ. ನಿದ್ದೆ ಯಾರು ಕರೆಕ್ಟಾಗಿ ಬರಲ್ಲ ಅಂತ ಎಷ್ಟು ಜನಕ್ಕೆ ಅಂದರೆ ಎಲ್ಲರಿಗೂ ಇದೇ ಸಮಸ್ಯೆ ಇದೆ. ಯಾಕೆ ನಿದ್ದೆ ಬರಲ್ಲ ನನಗೆ? ಈ ಪ್ರಶ್ನೆಗೆ ಉತ್ತರ ಮೆಡಿಕಲಲ್ಲಿಲ್ಲ, ದೇವ್ರ ಹತ್ರನೂ ಇಲ್ಲ, ಪ್ರಪಂಚದಲ್ಲಿ ಎಲ್ಲೂ ಇಲ್ಲ, ನಿಮಗೂ ಗೊತ್ತಿಲ್ಲ. ನಾವು ಹೇಳ್ತೀವಿ, ಕೇಳಿಸ್ಕೊಳ್ಳಿ. ನಿದ್ದೆ ಯಾಕೆ ಇನ್ ಟೈಮಿಗೆ ಬರಲ್ಲ? ಯಾಕೆ ನಿಮಗೆ ಗೊತ್ತಿಲ್ಲ, ಅದಕ್ಕೆ ಅದು ಬರಲ್ಲ. ಅದಕ್ಕೆ ಭಗವಂತ ಹೇಳ್ತಾನೆ, AC ರೂಮ್ ನಿಂದು, ಬೆಡ್ ನಿಂದು, ನಿದ್ದೆ ನಂದು ಮೂರ್ಖ. ನಿದ್ದೆ ನೀನು ಮಾಡೋಕ್ಕಾಗಲ್ಲ, ನಾನು ಕೊಟ್ಟರೆ ನಿದ್ದೆ ಮಾಡ್ಬೇಕು ನೀನು. ಇದು ಭಗವಂತನ ವರ. ಯಾವುದು ಅಂದರೆ ನಿದ್ದೆ. ನಮ್ಮ ಜನಕ್ಕಿನ್ನೂ ಅರ್ಥ ಆಗಿಲ್ಲ.
ಭಗವಂತನ ವರ ಯಾವುದು ಅಂದರೆ ನನ್ನ ಮಗನಿಗೆ ಒಳ್ಳೆ ಕೆಲಸ ಸಿಗಬೇಕು, ನನ್ನ ಮಗಳಿಗೆ ಒಳ್ಳೆ ವರ ಸಿಗಬೇಕು. ಇದು ಇವ್ರು ತಿಳ್ಕೊಂಡಿರೋ ವರ. ಅಮ್ಮ ನೀವು ಇದನ್ನು ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ ಕೇಳಿಸ್ಕೊತಾ ಇದೆಯಮ್ಮ? ಹಾ ಗುರುಜಿ ಹೇಳಿ. ಆ ಅಮ್ಮನಿಗೆ ನಿದ್ದೆ ಸರಿ ಮಾಡ್ತಕ್ಕಂಥ ವಿಚಾರದಲ್ಲಿ ಅವರು ಕಟ್ಟಿರ್ತಕ್ಕಂಥ ಮನೆಯಲ್ಲಿರ್ತಕ್ಕಂತಹ ಫಿಟ್ಟು, ಲೆಟ್ರಿನ್ ಫಿಟ್ಟು ಅರ್ಥ ಆಯ್ತಾ? ಲೆಟ್ರಿನ್ ಫಿಟ್ ಇತ್ತಿಲ್ಲ ಗುರುಜಿ, ಈಗ ಒಂದ್ 3 ವರ್ಷ ಹಿಂದೆ ಹಾಕವ್ರೆ ಅಮ್ಮ ಒಂದು ನಿಮಿಷ ಕೇಳಿಸ್ಕೊ. ಲೆಟ್ರಿನ್ ಫಿಟ್ಟನ್ನ ಮೊದಲು ಹಾಕವ್ರೆ ಅಂದ ಮೇಲೆ ಹಾಕಕ್ಕೆ ಮುಂಚೆ ಏನು ಹಾಕಾದ್ಮೇಲೆ ಅಂತ ಸ್ವಲ್ಪ ಕೇಳ್ಕೊ ಅವ್ರ ಮನೇಲಿ, ನಿಮ್ಮ ಅಮ್ಮನ ಮನೇಲಿ ಆ ಲೆಟ್ರಿನ್ ಫಿಟ್ ಮಾಡಿರೋ ಚಂದ ಎಷ್ಟು ಚೆನ್ನಾಗಿ ಮಾಡವ್ರೆ ಅಂತ. ಮತ್ತು ಭೂಮಿ ಯಾರಿಂದ ಯಾರಿಗೆ ಬಂತು, ಹೇಗೆ ಬಂತು, ಈ ಸತ್ಯ ತಿಳ್ಕೊಂಡ್ರೆ ನೀನು ಸೇರ್ಕೊಂಡಂಗೆ, ನಿನ್ನ ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಸೇರ್ಕೊಂಡಂಗೆ, ಇಡೀ ವಂಶ ಸೇಫ್. ಬರಬೇಕು ಅಂತ್ಯ ಬೇಡ ಅಂತ್ಯ? ಬರ್ಬೇಕು ಗುರುಜಿ. ಇದು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು ತಾಯಿ. ಇದು ತಿಳ್ಕೊಳ್ಳದೆ ನೀನು ಏನೇ ಮೇಲಕ್ಕೆ ಕೆಳಕ್ಕೆ ಬಿದ್ದರೂ ಏನೂ ಗೊತ್ತಾಗಲ್ಲ. ನಿನ್ನಂತಹ ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆ, ಅಶ್ವಿನಿ ನಕ್ಷತ್ರದ ಮಕ್ಕಳು ಯಾರ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೋ ಅವ್ರ ಮನೆಗಳಲ್ಲಿ ಈ ಒಂದು ಗ್ರಹಣ ಹಿಡ್ಕೊಂಡಿದೆ ಅಂತ ಎಲ್ಲ ತಿಳ್ಕೊಂಬಿಡಿ ಓದಿಸಲಾಗಿ. ಅಂದರೆ ವ್ಯತ್ಯಾಸ ಬೇರೆ ಇರುತ್ತೆ. ನಿದ್ದೆ ಅಂತೂ ಕದ್ದಿರುತ್ತೆ, ನಿದ್ದೆ ಸಿಗಲ್ಲ, ಜೀವನ ಪರ್ಯಂತ ನಿದ್ದೆ ಸಿಗಲ್ಲ. ನಿದ್ದೆ ಸಿಗಲ್ಲ ಅಂದಮೇಲೆ ಎಲ್ಲ ರೋಗನೂ ಬಂದಿರುತ್ತೆ ಅಂತ ಡಿಸೈಡ್ ಮಾಡಿ. ನೀವು ಸ್ಕ್ಯಾನ್ ಮಾಡಿದ್ರು ಸರಿ, ನೀವು ಟೆಸ್ಟಿಂಗ್ ಮಾಡದೇ ಇರೋ ಸರಿ, ಆಟೋಮೆಟಿಕ್ ಬಂದುಬಿಟ್ಟಿರುತ್ತೆ. ತಾಯಿ ಹೊಟ್ಟೆಯಿಂದಲೇ ಶುರು ಬಂದುಬಿಡುತ್ತೆ. ಇಂಥ ಸಮಸ್ಯೆ ನಮಗೆ ಬೇಕಾ? ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ತಾಯಿ, ಹೆದರ್ಕೋಬೇಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನು ನೀವಾಗಲೇ ಹೇಳ್ತಾ ಇದ್ರಿ ಅಂದರೆ ಗಂಡಿಗೆ ಏಕಾಗ್ರತೆ ಇರಬೇಕು, ಜೊತೆಗೆ ಹೆಣ್ಣಿಗೆ ಸೌಮ್ಯತೆ ಇರಬೇಕು ಅಂತ, ಅದನ್ನು ಮುಂದುವರಿಸಿ. ಈಗ 40 ವರ್ಷದಿಂದ ಎಷ್ಟಮ್ಮ ಸುತ್ತವ್ರವರು ಅಲ್ವಾ? 4 ನಿಮಿಷದಲ್ಲಿ ಹೇಳ್ಬಿಟ್ಟೆ ನಾನು. ಈ ಥರ ವಿಚಾರ ಯಾರಿಗೂ ಬೇಕು, ಯಾರಿಗೆ ಬೇಡ, ಹೌದಾ? ಹೌದು. ನಾವೇನು ನೋಡಲಿಲ್ಲ ಸ್ವಾಮಿ. ಹಾಗಂತ ನಾವಿಲ್ಲಿ ಕೂತ್ಕೊಂಡು ನನ್ನ ಮೇಲೆ ದೇವ್ರು ಬರುತ್ತೆ ಹೇಳ್ಬಿಟ್ಟಿದ್ದೀನಿ ಅಂತ ಅನ್ಕೋಬೇಡಿ ದಯವಿಟ್ಟು ಯಾರೂ. ಯಾಕೆ ಅದು ಹೆಂಗೆ ಹೇಳ್ತಾರೆ ಇವರು? ಈ ಕ್ರೇಜ್ ಇದೆ ಸುಮಾರು ಜನಕ್ಕೆ, ಕೂತಲ್ಲ ಎಲ್ಲಿ ಹೇಳ್ತಾರೆ ಅಂತ. ಇದನ್ನೇ ಹೇಳೋದು, ಭಗವಂತ ಕೊಡುವಂತಹ ವಿದ್ಯೆ ಎಲ್ಲೂ ಸಿಕ್ಕಲ್ಲ. ಕೊಟ್ಟರೆ ಭಗವಂತನಿಂದನೇ ವಿದ್ಯೆ ಪಡಿಬೇಕು. ಪುಸ್ತಕದ ವಿದ್ಯೆ ವರ್ಕ್ ಆಗಲ್ಲ. ಬೆಳಿಗ್ಗೆ ಓದಿದ್ರೆ ಸಾಯಂಕಾಲಕ್ಕೆ ಮರ್ತೋಗುತ್ತೆ. ಭಗವಂತ ಪ್ರಿಂಟಾಗಿ ಕಳಿಸ್ಬಿಟ್ರೆ ಅರ್ಧ ರಾತ್ರಿ ಟಕ್ ಅಂತ ಹೇಳ್ಬಿಡ್ಬೋದು. ಏನು ಹೇಳ್ತೀಮ್ಮ? ಅದಕ್ಕೆ ಪೂರ್ಣವಾದ ವಿಶ್ವಾಸ ಭಗವಂತನ ಮೇಲೆ ಇರಬೇಕು, ಭಗವಂತನ್ನೇ ಹಿಡಿಬೇಕು. ಅದು ಬಿಟ್ಟು ಬೇರೆ ಹಿಡ್ಕೊಳ್ಳೋದ್ರೆ ಏನಪ್ಪ ಅಂದರೆ, ಇವತ್ತಿನ ಜನ್ರೇಷನ್, ಈ ಆಧುನಿಕ ಪ್ರಪಂಚ ಪುಸ್ತಕವನ್ನು ಹಿಡಿಯೋದೇ ಆಗಿದೆಯೇ ಹೊರ್ತು, ಎಲ್ಲರೂ ಅದೇ ತಾನೇ ಹೇಳೋದು, ಎಲ್ಲರೂ ಪುಸ್ತಕವನ್ನು ಹಿಡಿದುಕೊಂಡರೆ ಸಾಕು, ಜೀವನದಲ್ಲಿ ಎಲ್ಲವೂ ಬೇಕು, ಎಲ್ಲವೂ ಸಿಗುತ್ತೆ ಅಂದ್ಕೊಂಡಿದ್ದಾರಲ್ಲ. ಅದಕ್ಕೆ ಯಾವ ಕಾರಣಕ್ಕೂ ಪುಸ್ತಕದಲ್ಲಿ ಸಿಕ್ಕಲ್ಲ. ಪುಸ್ತಕದಲ್ಲಿ ಪಚ್ಚಬಾಳೆಹಣ್ಣು ಇರುತ್ತೆ, ತಿನ್ನಕ್ಕಾಗತ್ತಾ? ಪುಸ್ತಕದಲ್ಲಿ ತರಕಾರಿ ಇರುತ್ತೆ, ತಿನ್ನಕ್ಕಾಗತ್ತಾ? ಹಾಗೆ ಪುಸ್ತಕವೇ ಬೇರೆ, ನಾವೇ ಬೇರೆ. ಪುಸ್ತಕ ಬೇಕು ಏನಕ್ಕೆ ಅಂದರೆ ನಮಗೆ ಜೋಪಾನ ಮಾಡೋಕ್ಕೆ ಬೇಕು, ದುಡ್ಡು ಸಂಪಾದನೆ ಮಾಡೋಕ್ಕೆ ಬೇಕು. ಆದರೆ ನಮ್ಮ ಜೀವನ, ನಮ್ಮ ದೇಹವ ಚರಿತ್ರೆಯನ್ನು ತಿಳಿಯೋಕ್ಕೆ ಪುಸ್ತಕದಿಂದ ಏನೂ ಸಿಗಲಿಕ್ಕಿಲ್ಲ. ಪ್ರತಿಯೊಬ್ಬರು ಕೂಡ ಇದನ್ನು ಅರ್ಥ ಮಾಡ್ಕೊಂಡು ಬದುಕಿದ್ರೆ, ಈಗ ಒಂದು ಸಣ್ಣ ಟಿಪ್ಸ್ ಹೇಳೋಣ. ಏನದು ಅಂದ್ರೆ, ಹೆಣ್ಣಿಗೆ ನಾಮಕರಣ ಯಾವುದಿರಬೇಕು? ನೆನ್ನೆ ಕೂಡ ಒಂದು ಸಣ್ಣ ಟಿಪ್ಸ್ ಕೊಟ್ಟೆ. ನಾಮಕರಣದಲ್ಲಿ ಯಾವ ಅಕ್ಷರಗಳು ಇದ್ದಾಗ, ಯಾವ ಅಕ್ಷರ ಪ್ರಥಮದಲ್ಲಿರಬೇಕಾ, ಮಧ್ಯದಲ್ಲಿರಬೇಕಾ, ಕೊನೆಯಲ್ಲಿರಬೇಕಾ, ಯಾವ ಅಕ್ಷರ ಎಲ್ಲಿ ಬಂದರೆ ಆ ದೇಹದ ಚರಿತ್ರೆಯನ್ನು ಓಪನ್ ಮಾಡುತ್ತೆ. ನಾಮಕರಣ ಮಾಡಬೇಕಾದ್ರೆ ಏನು, ಪುರೋಹಿತರ ಹತ್ರ ಹೋಗ್ಬಿಟ್ಟು, ಸ್ವಾಮಿ ನಮ್ಮ ಹೆಣ್ಣು 8 ಗಂಟೆಗೆ ಹುಟ್ಟಿತು, ಏನು ಹೆಸರು ಬರ್ತದೆ ಬರ್ಕೊಡಿ ಅಂದರೆ ಇಷ್ಟಾಗಲ ಆಸ್ಪತ್ರೆ ಚೀಟಿ ಬರ್ಕೊಡ್ತಾರೆ ನೋಡಿದ್ಯಮ್ಮ, ಔಟ್ ಪೇಷಂಟ್ ಗೌರ್ಮೆಂಟ್ ಹಾಸ್ಪಿಟಲ್ ಬರ್ಕೊಡ್ತಾರೆ. ಹಂಗೆ ಇಷ್ಟಾಗಲ ಚೀಟಿಲಿ ಚ ಕ ಟ ಕೊಟ್ಬಿಡ್ತಾರೆ. ಕಾಗೆ ಕುಕ್ಕಳುತ್ತಲ್ಲ ಹಂಗೆ, ಹೌದು ಅಲ್ವಾ? ಕಾಗೆ ಶಬ್ದಲ್ಲೇ ಬರೆಯೋದವರು. ಅತ್ತಂದು ಇವ್ರು ಅದ್ರ ಮಧ್ಯೆ ಏನೇನೋ ಸೇರಿಸ್ಕೊಂಡು ಇಟ್ಬಿಡ್ತಾರೆ ಒಂದು. ಈಗ ಆ ತಲೆ ಮೇಲೆ ಎಷ್ಟು ಕಲ್ಲಾಗ್ತು ಅಂತ ನೀವೇ ಯೋಚನೆ ಮಾಡಿ. ನೀವು ಅಂದ್ಕೊಂಡಿದ್ದೀರಾ ಪುರೋಹಿತರಿಗೆ ಕೇಳಿದ್ದೀವಿ, ಪುರೋಹಿತರಿಗೆ ಏನು ಗೊತ್ತು? ನಾಮಕರಣ ಮಾಡ್ತಕ್ಕಂಥ ಸತ್ಯಾಂಶ ಪುರೋಹಿತರಿಗೆ ಏನು ಗೊತ್ತು? ಪಂಚಾಂಗದಲ್ಲಿ ಎಲ್ಲಿದೆ ಇದು? ಇಲ್ಲ. ಮತ್ತು ನೀವು ಹೋಗಿರೋದು ಎಲ್ಲಿಗೆ? ಅಲ್ಲಿಗೆ. ಅದಕ್ಕೆ ಅನುಭವಿಸಿ. ಹಾಗಾದರೆ ಆ ಒಂದು ಶಕ್ತಿಯನ್ನು ನಾವು ಅರ್ಥ ಮಾಡ್ಕೋಬೇಕಂತಂದರೆ, ಅಕ್ಷರ ಬರಿಬೇಕಾದ್ರೆ ಎ ಎಚ್ ಇಂಗ್ಲೀಷ್ ಅಕ್ಷರ, ಇದೆರಡನ್ನೂ ಬರೆದು ನೋಡಿ. ಮೊದಲನೇ ಎಚ್ ಅಕ್ಷರನ ಬರೆದು ನೋಡಿ. ಜೀವನದಲ್ಲಿ ಇದೆರಡು ಸತ್ಯ ತಿಳ್ಕೊಂಬಿಟ್ರೆ, ಯಾಕೆಂದರೆ ಇಂಗ್ಲೀಷ್ ಯಾಕೆ ಫಸ್ಟ್ನೇ ಹೇಳ್ತಾ ಇದ್ದೀನಿ ಅಂದರೆ, ಕೆಲವರಿಗೆ ತುಂಬ ಏನು ಬರೀ ಕನ್ನಡದಲ್ಲೇ ಆಗ್ಬೇಕಾ, ಇಂಗ್ಲೀಷ್ ಬೇಡವಾ ಅಂತೀರಾ ಅಂತ ಹೇಳ್ತಾ, ಎ ಮತ್ತು ಎಚ್ ಇದು ಈ ಬೀಜಾಕ್ಷರದಲ್ಲಿ ಇಂಥ ಅಕ್ಷರವನ್ನು ಇಟ್ಕೊಂಡರು ಜೀವನದಲ್ಲಿ ಎಷ್ಟರ ಮಟ್ಟಕ್ಕೆ ಬೆಳೀತಾ ಇರ್ತಾರೆ, ಎಷ್ಟು ಶಕ್ತಿವಂತರಾಗಿರ್ತಾರೆ ಅನ್ನೋದನ್ನು ಗಮನಿಸಬೇಕು. ನಾನು ಇಟ್ಕೊಂಡದೇ ಸರಿ, ನನ್ನ ಮಕ್ಕಳಿಗೆ ಇಟ್ಟಿರೋದೇ ಸರಿ ಅಲ್ಲ. ಈ ಥರ ಅಕ್ಷರ ಬರೆದಿರ್ತಕ್ಕಂಥವ್ರು ಜೀವನದಲ್ಲಿ ಯಾವ ಮಟ್ಟದಲ್ಲಿದ್ದಾರೆ
ಅನ್ನೋದು ಕೂಡ ಇಲ್ಲಿ ತೋರಿಸುತ್ತೆ. ಅದೇ ರೀತಿ ಹೆಣ್ಣಿಗೆ ಬೀಜಾಕ್ಷರ ಯಾವುದು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಬಂದರೆ ಲಕ್ಷ್ಮಿ ಅಂತ ಹೇಳ್ತೀವಿ ಅಲ್ಲೇನಮ್ಮ. ಹೆಣ್ಣನ್ನು ಸ್ತ್ರೀ ಅಂತ ನಾವು ಕರಿತೀವಿ. ಈಗ ಸ್ತ್ರೀ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಶ್ರೀ ಅಂತಕ್ಕಂಥ ಒಂದು ವಿಷಯಕ್ಕೆ ಬರೋಣ. ಈ ಶ್ರೀಗೆ ಶಂಕಷ ಬರುತ್ತೆ, ಹೌದು. ಹೌದಾ? ಈ ಶಂಕಷನ ಹೆಣ್ಣು ಮಕ್ಕಳಿಗೆ ಯಾವ ಕಾರಣಕ್ಕೂ ಚಾಚು ತಪ್ಪದೆ ಇಟ್ಟಿರಬೇಕು. ಶಂಕಷ ಮಹಾವಿಷ್ಣುವಿನ ಇರ್ತಕ್ಕಂತಹ ಒಂದು ಶಕ್ತಿ, ಆ ಹೆಣ್ಣಿಗೆ ಒಂದು ಶಕ್ತಿ ಬರುತ್ತೆ, ಶಂಕಷ. ಅದಾದ ಮೇಲೆ ರ ಅಂದರೆ ಪಕ್ಕದಲ್ಲೇ ಇರಬೇಕು ಅಂತಲ್ಲ, ಅದು ಬೇರೆ ತಪ್ಪು ಮಾಡ್ಕೊಂಡು ಏನೋ ಎಡವಟ್ಟು ಮಾಡ್ಕೊಂಡಿರ. ಶಾ ರ ಇದು ಬಿಟ್ರೆ ಸಾಕು ಅಂತ ತೆಗೆದಾಕ್ಬಿಟ್ಟು ಏನೋ ಸೇರಿಸ್ಬಿಟ್ಟು ಅಲ್ಲೇನೋ ಮಾಡ್ಕೊಳಕ್ಕೆ ಹೋಗಬೇಡಿ. ಇರ್ತಕ್ಕಂಥ ಮೂಲಾಕ್ಷರ ಯಾಕೆ ಎರಡು ಹೇಳಿದೆ ಅಂದರೆ, ಶಾ ಎಂದರೆ ಏನು, ಯಾಕೆ ಶಾ ಇಡಬೇಕು, ಇದಕ್ಕೆ ಮಹಾಲಕ್ಷ್ಮಿ ಅಂತ ಹೇಳ್ತಾರೆ. ಹೆಣ್ಣನ್ನು ಮಹಾಲಕ್ಷ್ಮಿ ಅಂತ ಹೇಳ್ತೀವಿ, ಹೌದಾ? ಮಹಾಲಕ್ಷ್ಮಿ ಅಂತ ಹೇಳಿದ್ಮೇಲೆ ಸ್ತ್ರೀ ಅಂತ ಹೇಳ್ತೀವಿ, ಸ್ತ್ರೀಗೆ ಶ್ರೀಕಾರ ಬೇಕು ಅಂತ ಹೇಳ್ತೀವಿ, ಹೌದಾ? ಇದು ಬಿಟ್ಟಿಲ್ಲ. ಈ ಶ್ರೀಕಾರಕ್ಕೆ ಮೊದಲನೇ ಅಕ್ಷರ ಶಾ, ಇದು ಮಹಾಲಕ್ಷ್ಮಿ ಸ್ವರೂಪ ಬರುತ್ತೆ. ಇನ್ನು ರಾ ಏನಕ್ಕೆ ಬಂತು? ಇದು ಸಂಪತ್ತು. ಏನು? ದೇಹ ಸಂಪತ್ತು, ದುಡ್ಡು ಸಂಪತ್ತಲ್ಲ. ನಮ್ಮ ಜನಕ್ಕೆ ಅದೇ ಮೈಂಡಲ್ಲಿ ಇರೋದು, ಸಂಪತ್ತು ಬಂದ್ಬಿಡುತ್ತೆ, ಇಟ್ಬಿಟ್ಟು ತಿನ್ಬಿಡು ಹಂಗಾರೆ, ನಾಳೆ ಲಾಟ್ರಿ ಹೊಡೀಲಿ. ದೇಹ ಸಂಪತ್ತು ಪ್ರಾಪ್ತಿಯಾಗತ್ತೆ. ರಾ ಅಕ್ಷರದಲ್ಲಿ ದೇಹದ ಸಂಪತ್ತು ಪ್ರಾಪ್ತಿಯಾಗತ್ತೆ. ಈಗ ಮಹಾಲಕ್ಷ್ಮಿ ಅಂತಕ್ಕಂತಹ ಒಂದು ಸಂಪತ್ತು ಆ ಹೆಣ್ಣಿಗೆ ಸದಾ ರಕ್ಷಣೆ ಮಾಡೋದಾದರೆ ಆ ಹೆಣ್ಣಲ್ಲಿ ಏನೆಲ್ಲ ಉತ್ಪತ್ತಿಯಾಗತ್ತೆ, ಬದಲಾವಣೆ ಆಗತ್ತೆ ಅನ್ನೋ ಸತ್ಯವನ್ನು ತಿಳ್ಕೊಂಡ್ರೆ ಆ ಹೆಣ್ಣು ಸೌಮ್ಯವಾಗಿರಬೇಕಂದ್ರೆ ಸದಾ ನಗುಮುಖನೇ ಇರಬೇಕು. ಆಗ ಆ ಹೆಣ್ಣು ಯಾವ ಕಾರಣಕ್ಕೂ ಮಹಾಲಕ್ಷ್ಮಿ ಸ್ವರೂಪವಾಗಿ ಇರೋದಕ್ಕೆ ಸಾಧ್ಯ. ಸದಾ ನಗ್ತಾ ಇರಬೇಕು. ಎಲ್ಲಿ ಹುಡ್ಕೋಣ ಈಗ? ನಗಿಸಿದ್ರು ನಗುವಂಥ ಹೆಂಗಸರಿಲ್ಲ ಈಗ. ಯಾಕೆಂದ್ರೆ ಅವ್ರ ವೇದನೆನೇ ಏನು, ಅವ್ರ ಬೇಜಾರೇ ಏನು. ಏನಮ್ಮ, ನೀನು ನಗ್ತೀಯಪ್ಪ, ನನ್ನ ಕಷ್ಟ ನನಗೆ. ಎಷ್ಟೋ ಜನ ಗಂಡನಿಗೆ ಸಾಕೋರು ಹೆಂಡ್ತಿ ನಗಲ್ಲ. ಯಾಕೆ ಅಂದರೆ ನನ್ನ ಸಮಸ್ಯೆಗಳನ್ನ ಸರಿ ಮಾಡಿಲ್ಲ, ನೀನು ನಗಿಸಿದ್ರೆ ಏನು ಪ್ರಯೋಜನ? ಹೌದು. ಈಗ ಹೆಣ್ಣು ಲಕ್ಷ್ಮಿ ಆಗಬೇಕು ಅಂದರೆ ಪೂಜೆ ಮಾಡಿ ಲಕ್ಷ್ಮಿ ಆಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಲಕ್ಷ್ಮಿ ಹೇಗಾಗಬೇಕು ಅಂತಕ್ಕಂಥದ್ದೇ ನಿಜವಾದ ಪವಿತ್ರವಾದ ರಹಸ್ಯಕರವಾದ ಪೂಜೆ. ಹೌದು ಗುರುಜಿ. ಪಾರ್ಟ್ ನಂಬರ್ 1, ಮಗುವಿಗೆ, ಹೆಣ್ಣು ಮಗುವಿಗೆ ಹೆಸರಿಡ್ತಕ್ಕಂಥ ಅಕ್ಷರಗಳ ಸತ್ಯವನ್ನು ತಿಳಿತಕ್ಕಂಥದ್ದು ಮೊದಲನೇ ಸ್ಟೇಜ್. ಇನ್ನು ಎರಡನೇ ಸ್ಟೇಜ್ ರಹಸ್ಯಕರವಾದ ಪೂಜೆ ಯಾವುದು, ಇದು ಭಾಗ 2. ಈ ಎರಡನ್ನು ತಿಳ್ಕೊಳ್ಳೋದೇ ಆದರೆ ಹೆಣ್ಣು ಮಹಾಲಕ್ಷ್ಮಿ ಸ್ವರೂಪದಲ್ಲಿರೋದಕ್ಕೆ ತುಂಬ ದೂರ ಇಲ್ಲ, ಆದರೂ ತುಂಬ ಕಷ್ಟ ಇದೆ. ಯಾಕೆ ಅಂದರೆ ಇದು ಆಹಾರದಲ್ಲಿ ಸಿಗುವಂಥದ್ದೇ ರಹಸ್ಯಕರವಾದ ಪೂಜೆ ಹೆಣ್ಣಿಗೆ. ತಾನು ಸೇವಿಸುವ ಆಹಾರದ ಮೂಲಕವಾಗಿ ಸಿಗ್ತಕ್ಕಂಥದ್ದೇ ರಹಸ್ಯಕರವಾದ ಪೂಜೆ. ನಾವು ಊಟ ಮಾಡೋದ್ರಲ್ಲಿ ಪೂಜೆನಾ? ಅದೇ ಕಣ್ರಿ ಇವತ್ತು ಆಶ್ಚರ್ಯಕವಾದ ವಿಚಾರ ನಿಮ್ಮ ಮುಂದೆ ಹೇಳೋದು. ಆಹಾರದ ಮೂಲಕ ಪೂಜೆ ಮಾಡುವ ವಿಧಾನ ಹೆಣ್ಣು ತಿಳಿಬೇಕು, ಬಳಸಬೇಕು, ಅರ್ಥ ಮಾಡ್ಕೊಂಡು ಬದುಕಬೇಕು ಅಂತಕ್ಕಂತಹ ಸತ್ಯಾಂಶವನ್ನು, ಈ ಎರಡನ್ನು ನಾವು ಶೇಖರಣೆ ಮಾಡಿದ ತಕ್ಷಣ ಹೆಣ್ಣು ಲಕ್ಷ್ಮಿ ಆಗ್ತಾಳ? ಪ್ರಶ್ನೆ, ಹೌದಾ? ಅಲ್ಲ, ಈ ಪ್ರಶ್ನೆ ಕೇಳೋರ್ಗೇನು ತುಂಬ ಕಮ್ಮಿ ಇಲ್ಲ, ತುಂಬ ಜಾಸ್ತಿ ಇರ್ತಾರೆ. ಸರಿ, ನೀವು ಹೇಳಿದ್ದೆಲ್ಲ ಮಾಡ್ತೀವಪ್ಪ, ನಮ್ಮ ಹೆಣ್ಣು ಲಕ್ಷ್ಮಿ ಮಾಡಬೇಡಿ. ಏನಮ್ಮ, ಏನಾಗ ಅವ್ರು ಕೇಳ್ತಾರೋ ಬಿಡ್ತಾರೋ ನಾವು ಹೇಳೋಣ, ಪ್ರಶ್ನೆಗೂ ನಾವೊಂದು ಪ್ರಶ್ನೆ ಹಾಕೋಣ. ನಮ್ಮ ಹೆಣ್ಣಿಗೆ ಈಗ ಮಾಡಿಸ್ಬಿಡಿ, ಹಂಗಾರೆ ನೀವು ಹೇಳಿದ ಅಕ್ಷರ ಇಟ್ಬಿಡೋಣ. ಯಾರು ಬೇಡ ಅಂತಾರೆ ಅಲ್ವಾ? ಕೊನೆಗೆ ಇನ್ನೊಬ್ರು ಎಷ್ಟಾರು ದುಡ್ಡು ಖರ್ಚಾಗಲಿ ಸ್ವಾಮಿ, ರೆಡಿ ಮಾಡಿಬಿಡಿ. ಸೊ ಇದು ವಿಷಯ, ಇದೆರಡರ ಮಧ್ಯ ಇನ್ನೊಂದು ದೊಡ್ಡ ರಹಸ್ಯಕರವಾದ ವಿಚಾರ ಇದೆ. ಏನಪ್ಪ ಅದು ಅಂದರೆ, ಮನೆ ಕಟ್ತೀವಿ. ಮನೆ ಯಾಕೆ ಕಟ್ಟಬೇಕು? ನಂಬರ್ 1, ಮನೆ ಕಟ್ಟಲೇಬೇಕು. ನಂಬರ್ 2, ಇದು ಎರಡರ ಮಧ್ಯೆ ಯಾಕೆ ಬೇಕು ಮನೆ? ಈ ಮನೆ ಏನಕ್ಕೆ ಕಟ್ಟಬೇಕು ಅನ್ನೋ ಸತ್ಯವನ್ನು ತಿಳ್ಕೊಂಡ್ರೆ ಮನೆ ಕಟ್ಬೋದು. ಮನೆ ಯಾಕೆ ಕಟ್ಟಬೇಕು ಅಂದರೆ ವಾಸ ಮಾಡೋಕ್ಕೆ, ಯಾರು ಹೆಣ್ಣು ಕೊಡಲಿ ಅಂತ. ಏನಮ್ಮ, ಮದುವೆ ಸೆಟ್ ಆಯ್ತಲ್ಲ, ಅದಕ್ಕೆ ಮದುವೆ ಮನೆ ಕಟ್ಟಿದ್ರೆ ಕೊಡ್ತಾರೇನೋ. ಆಮೇಲೆ ಜೀವನದಲ್ಲಿ ಒಂದು ಚಿಕ್ಕದಾಗಿ ನಂದು ಅಂತ ಒಂದು ಮನೆ ಅಂತಿರಲಿ. ನಂದು ಒಂದು ಮನೆ ಎಲ್ಲೈತಿಲ್ಲಿ, ನಮ್ದಿರೋದು 6-3 ಅಲ್ವೇನಮ್ಮ, ಅದು ರಿಸರ್ವ್ ಆಗೈತೆ. ಇದು ಯಾವ್ದು ನಮ್ಮದು ಮನೆ? ಪ್ರಾಣ ಹೋದ 5 ನಿಮಿಷಕ್ಕೆ ಹಿಡಿಯಪ್ಪ, ರಾಹುಕಾಲ ಬತ್ತದೆ ಅಂತಾರೆ. ಅವನೇ ಕಟ್ಟಿದ ಮನೆ, ರಾಹುಕಾಲ ತಗೊಂಡು ಆಚೆ ಹಾಕ್ಲಿ ಬೇಗ ಅಂತಾರೆ. ಯಾಕೆ ಅಂದರೆ ಮನೆ ಕಟ್ಟೋ ವಿಚಾರ ಇದೆಯಲ್ಲ,
ಇಡೀ ಕುಟುಂಬದಲ್ಲಿರ್ತಕ್ಕಂತಹ ಶರೀರದಲ್ಲಿರ್ತಕ್ಕಂತಹ ಎಲ್ಲ ರೋಗಗಳನ್ನು ಓಡಿಸುವಂಥ ಶಕ್ತಿ ಇರೋದು ಮನೆಗೆ ಮಾತ್ರ. ಇದನ್ನು ಹೇಳುತ್ತಿರುವ ಏಕೈಕ ಚಾನಲ್ ಅಂದರೆ ನಮ್ಮ ಚಾನಲಲ್ಲೇ ಹೇಳ್ತಿರೋದು. ಮನುಷ್ಯನ ಜೀವನಕ್ಕೆ ಏನೆಲ್ಲ ಬೇಕು ಅದೆಲ್ಲವೂ ನಿಮ್ಮ ಮನೆಯಿಂದಲೇ ಸಾಧ್ಯ. ಶಾಸ್ತ್ರ ಮಾಡೋದ್ರಿಂದ ಅಲ್ಲ, ಮಂತ್ರ ಹೇಳೋದ್ರಿಂದ ಅಲ್ಲ, ಪೂಜೆ ಮಾಡೋದ್ರಿಂದ ಅಲ್ಲ. ಮಾಡಬೇಡಿ ಅಂತ ಹೇಳ್ತಿಲ್ಲ, ಮಾಡಿ, ಪೂಜೆನೂ ಮಾಡಿ, ಮಂತ್ರನೂ ಹೇಳಿ, ಅಭಿಷೇಕನೂ ಮಾಡಿ, ಎಲ್ಲ ಮಾಡಿ. ಆದರೆ ನಿಮ್ಮ ರಹಸ್ಯ, ನಿಮ್ಮ ಕುಟುಂಬದ ರಹಸ್ಯ ಅಂದರೆ ಆರೋಗ್ಯ, ನಿಮ್ಮ ದೇಹದ ಚರಿತ್ರೆ, ನಿಮ್ಮ ದಾಂಪತ್ಯದ ಚರಿತ್ರೆ, ನಿಮ್ಮ ಮಕ್ಕಳ ಲವ್ ಕಹಾನಿ. ಎಲ್ರಿಗೂ ಲವ್ ಆಗಿರಲ್ಲ, ಕೆಲವ್ರು ಲವ್ ಆಗತ್ತೆ. ಯಾಕೆಂದರೆ ಮನೆ ಕಟ್ಟಿದ ಮೇಲೆ ಲವ್ ಮಾಡೋದವರು. ಅಂಥ ಮನೆ ಇವ್ರು ಕಟ್ತಾ ಇರ್ತಾರೆ ಅಂತ ಗೊತ್ತಿಲ್ಲ. ಗೃಹ ಪ್ರವೇಶದೊಳಗಡೆ ಅರ್ಧಕ್ಕೆ ಮನೆ ನಿಂತೋಗುತ್ತೆ, ಓಡೋಗ್ಬಿಟ್ಲಂತೆ ಮಗಳು, ಓಡೋಗ್ಬಿಟ್ಲಂತೆ ಕಟ್ಕೊಂಡು ಮಗ ಅಂದರೆ ಮನೆ ಬ್ರೇಕ್. ಇಂಥ ಮನೆ ಹುಚ್ಚು ಮನೆ ಕಟ್ಟೋದು ಬೇಕಾ? ಈ ಸುಮಾರು ಜನಕ್ಕೆ ಪ್ರಶ್ನೆ ಇದೆ, ಏನು ಇವರು ಮನೆ ಕಟ್ಟೋದು ಕೇಳಿದ್ರೆ ಈ ಮಟ್ಟಿಗೆ ಕ್ಯಾಂಡಲ್ ಮಂಡಲವಾಗಿ ಹೇಳ್ತಾರಲ್ಲ, ಒಳ್ಳೆ ಕಥೆಯಲ್ಲ. ಮನೆ ಕಟ್ಟೋದು ಬೇಡವಾ? ಹಾಗಾದರೆ ಕಟ್ಟಿ. ಯಾವ ಮನೆ ಕಟ್ಟಬೇಕು? ಯಾರ ಮನೆ ಅದು? ಭಗವಂತನ ಮನೆಯನ್ನು ಕಟ್ಟಬೇಕು. ನೀವು ಕಟ್ಟುತ್ತಿರುವ ನಿಮಗಾಗಿ ಮನೆ ಕಟ್ಟಬೇಕಾದ ಮನೆ ಯಾವುದು? ಭಗವಂತನಿಗೆ. ಅದಕ್ಕೆ ಭವನ ಅಂತ ಹೇಳ್ತಾರೆ. ಭಗವಂತ ವಾಸ ಮಾಡುವ ಮನೆ ಭವನ ಅಂತ ಹೇಳ್ತಾರೆ. ಮನೆ ಅಂತ ಹೆಸರಲ್ಲ ಬರೋದು. ಭಗವಂತ ವಾಸ ಮಾಡುವ ಮನೆಯನ್ನು ಕಟ್ಟುವುದಕ್ಕೆ ನಮಗೆ ಯೋಗ್ಯತೆ ಇದೆಯಾ? ಯೋಗ್ಯತೆ ಅನ್ನೋ ಪದ ಯಾಕೆ ಬಳಸ್ತಾ ಇದ್ದೀನಿ ಅಂದರೆ ಸತ್ಯವಾಗಲೂ ಯಾವ ಕಾರಣಕ್ಕೂ ಇಲ್ಲ. ಅಂದರೆ ಸಾಲ ಮಾಡ್ಕೋಬೇಕು, ರೋಗ ಬರ್ಸ್ಕೋಬೇಕು ಅಂದರೆ ಕಟ್ಟಿ ಮನೆನ. ರಾತ್ರಿ 12 ಗಂಟೆಗೆ ಮನೆಗೆ ಹೋಗಿ ಅಷ್ಟೇ, ಅದಕ್ಕೆ ಮನೆ ಕಟ್ಟಿರೋದು. ಅಮ್ಮ, ಮನೆ ಗಂಡಸನ ಮನೆಗೆ ಕರ್ಕೊಂಬರೋದೇ ಬೇಗ ಮನೆ. ಬಂದೆ 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 ಸಿಗ್ನಲಲ್ಲಿ ಇದ್ದೀನಿ, ಬರ್ತೀನಿ ನೀನು ಮಾಡ್ತಾರೆ, ಬಂದೆ ಹಿಂಗೆ ಅನ್ಕೊಂಡು ಅರ್ಧ ರಾತ್ರಿಗೆ ಹೋಗ್ತಾರೆ. ಚೇಂಜ್ ಮಾಡಿ ನೋಡೋಣ. ಗಂಡಸರು ಮಕ್ಕಳು ಮನೆಗೆ ಕರೆಕ್ಟ್ ಸಮಯಕ್ಕೆ ಬರಲ್ಲ ಅಂದರೆ ನಿಮ್ಮ ಮನೆಯೇ ಕಾರಣ, ನಿಮ್ಮ ಮನೆ ಬಾಗಿಲೇ ಕಾರಣ. ನಿಮ್ಮ ಮನೆ ಬಾಗಿಲು ಹೆಂಗಿರಬೇಕು, ಎಷ್ಟು ಚದರ ಇರಬೇಕು ಅಂದರೆ ಎಷ್ಟು ಪ್ರಮಾಣ ಇರಬೇಕು ಗೊತ್ತಿದೆಯಾ? ಪುರೋಹಿತರಿಗೆ ಗೊತ್ತಾ? ಪೂಜೆ ಮಾಡಿಸೋರಿಗೆ ಗೊತ್ತಾ? ಕಾರ್ಪೆಂಟ್ರಿಗೆ ಗೊತ್ತಾ? ಇಂಜಿನಿಯರಿಗೆ ಗೊತ್ತಾ? ನಿಮಗೆ ಗೊತ್ತಾ? ಬಾಗಿಲು ಹೆಂಗಿಡಿಸ್ತೀರಾ ನೀವು? ಬಾಗಿಲು ಪ್ರಮಾಣ ಗೊತ್ತಿಲ್ಲ, ಮನೆ ಪ್ರಮಾಣ ಗೊತ್ತಿಲ್ಲ, ಮನೆ ಎಷ್ಟು ಎತ್ತರ ಇರಬೇಕು ಗೊತ್ತಿಲ್ಲ, ಮನೆ ಅಗಲ ಎಷ್ಟಿರಬೇಕು ಗೊತ್ತಿಲ್ಲ. ಇದನ್ನು ವಿನ್ಯಾಸ ಅಂತಾರೆ. ನೋಡೋಕ್ಕೆ ಚೆನ್ನಾಗಿ ಕಂಡ್ರಲ್ಲಮ್ಮ ಹುಡುಗಿ ಚೆನ್ನಾಗವಳೆ ಅನ್ನೋದು, ದುಮ್ಗಿದ್ರೆ ಕುಳ್ಗಿದ್ರೆ ಚೆನ್ನಾಗದೆ ಅಂತಾರ? ಹಾಗೆ ಮನೆ ಹ್ಯಾಂಡ್ಸಮ್ ಹೆಂಗಿರಬೇಕು ಅಂತ ತಿಳ್ಕೊಳ್ಳಿ. ಫಸ್ಟು ನೋಡೋಕ್ಕೆ ಮನೆ ಹೇಗಿರಬೇಕು ಅಂತ ತಿಳ್ಕೊಬೇಕು ಅಲ್ವಾ? ಅದನ್ನು ಆ ವಿನ್ಯಾಸ ಅಂತಕ್ಕಂಥದ್ದು ವಿನ್ಯಾಸ ರಚನೆ. ಮನೆಯನ್ನು ಹೇಗೆ ರಚನೆ ಮಾಡುವುದು ಇದು ನಿಜವಾದ ಶಾಸ್ತ್ರ. ಭಗವಂತ ತಾಯಿಯ ಗರ್ಭದಲ್ಲಿರ್ತಕ್ಕಂಥ ಮಗುವನ್ನು, ಭ್ರೂಣವನ್ನು ಹೇಗೆ ರಚನೆ ಮಾಡಿ ಮಗುವನ್ನು ಕಳಿಸ್ತಾರೋ ಪ್ರಪಂಚಕ್ಕೆ, ಹಾಗೆ ನೀವು ದೇವರಾಗಬೇಕು ಮನೆಯನ್ನು ರಚನೆ ಮಾಡೋದಕ್ಕೆ. ಈ ರಚನೆ ಮಾಡುವಂಥ ದೇವರು ಪ್ರಪಂಚದಲ್ಲಿ ಎಲ್ಲಿದ್ದಾರೆ ಅಂತ ಮೊದಲು ಪತ್ತೆ ಮಾಡಿ, ಆಮೇಲೆ ಮನೆ ಕಟ್ಟೋರಂತೆ. ಏನು ಹೇಳ್ತೀಮ್ಮ? ಹೌದು ಗುರುಜಿ. ಅಷ್ಟು ದುಡ್ಡು ಖರ್ಚು ಮಾಡಿ ಸಾಲ ಮಾಡ್ತಿರೋ, ಲೋನ್ ತಗೋತಿರೋ, ಏನೋ ಮಾಡ್ತಿರೋ, ಮನೆ ಮಾಡ್ತೀರಾ. ಆ ಮನೆ ರಚನೆ ಹೇಗಿರಬೇಕು ಅಂತ ಹೇಳೋನು ಎಲ್ಲಿದ್ದಾನೆ? ನಮ್ಮ ಭಾರತ ದೇಶದಲ್ಲಿ. ಹೌದು, ಖಂಡಿತ ಗುರುಜಿ. ಈ ಬಗ್ಗೆ ಮಾತಾಡೋಣ. ಎಸ್ಸಿನ ವೀಕ್ಷಕರೇ, ನೀವು ಕೂಡ ಗುರುಗಳ ಹತ್ರ ಮಾತಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ಗುರುಗಳ ಜೊತೆ ಮಾತನಾಡಿ. ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಪ್ರಕಾಶ್ ಅಂತ, ಬಳ್ಳಾರಿಯಿಂದ. ಮಾತಾಡಿಸ್ಬಿಡೋಣ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳಬೇಕಾಯ್ತು. ನಿಮ್ಮ ನಕ್ಷತ್ರ ಹೇಳಿ ಸರ್. ನಕ್ಷತ್ರ ಹೇಳಿ. ನಕ್ಷತ್ರ ಉತ್ತರಾಭ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಜಿ. ನಾರಾಯಣ ಹೇಳಿ. ಎಷ್ಟು ವಯಸ್ಸು ನಿಮಗೆ? ನಮ್ದು 42, 43 ಆಗೈತ್ರಿ. ಮದುವೆ ಆಗಿ ಎಷ್ಟು ವರ್ಷ ಆಯಿತು? ಆಗಿಲ್ರಿ ಗುರುಜಿ, ಆಗಿಲ್ಲ. ಯಾಕೆ ಇಲ್ಲಿವರೆಗೂ ಹಿಂಗೆ ಇದ್ದೀರಾ? ಇಲ್ರಿ, ನಾವು ಮನೆ ಕಟ್ಸಿ ಆಗ್ಬೇಕಂತ ಮಾಡಿದ್ವಿ. ಮನೆ ಕಟ್ಸಿದ್ವಿ, ನೆಮ್ಮದಿ ಎಲ್ಲ, ಮನೆ ಜಗಳ ಕಚ್ಚಾಟ. ಎಷ್ಟು ಅಳತೆಯಲ್ಲಿ ಮನೆ ಕಟ್ಸಿದ್ರಿ? ಪೂರ್ವ ಪಶ್ಚಿಮ 11, ಉತ್ತರ ದಕ್ಷಿಣ 38 ರೀ. 38, 32? 38 ರೀ. ಇದೇನು ನಿಮ್ದೇನಾ ಪ್ಲ್ಯಾನು ಇಷ್ಟೇ ಅಡಿ ಕಟ್ಟಬೇಕು ಅಂತ ಯಾರೋ ಕೇಳಿದ್ರಾ? ಇಲ್ರಿ, ನಾವು ನಮ್ದೇ ಜಾಗ ಅಲ್ಲ, ನಾವು ತೀನ ಕಟ್ಬೇಕಂತ ಕಟ್ಟಿದೀವಿ. ಅಲ್ಲ, ಜಾಗ ನಿಮ್ದೇ ಸರಿ, ಇಷ್ಟಡಿಗೆ ಅಂತ ಕಟ್ಟಬೇಕು ಅಂತ ಲೆಕ್ಕ ಗೊತ್ತಿತ್ತಾ? ಹೆಂಗೋ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಕಟ್ಟೋಣ ಅಂತ ಕಟ್ಟಿದ್ರಾ ಅಂದೆ? ಇಲ್ಲ, ಮುಂದೆ ಅಂಗಡಿ ಜಾಗ ಬಿಟ್ಕೊಂಡು ಇಂಜಿನಿಯರ್ ಹತ್ರ ಕೇಳ್ಕೊಂಡು ಕಟ್ಟಿದೀವಿ. ಇಂಜಿನಿಯರ್ಗೆ ಮನೆ ಕಟ್ಟೋದು ಗೊತ್ತಿರುತ್ತೆ ಅಂತ ನಿಮಗೆ ನಂಬಿಕೆ ಇದೆಯಾ? ಇಂಜಿನಿಯರ್ಗೆ ಮನೆ ಕಟ್ಟೋದು ಗೊತ್ತಿದೆ ಅಂತ ನಿಮ್ಗೆ ಗೊತ್ತಿದೆಯಾ ಅಂತ ಕೇಳ್ತೀನಿ. ಓಕೆ, ಸಂಪರ್ಕ ಕಡಿತ ಆಗಿದೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರೂಜಿ, ಪೂಜಾ ಅಂತ, ಶಿವಮೊಗ್ಗದಿಂದ. ಮಾತಾಡ್ಸ್ಬಿಡೋಣ. ನಮಸ್ತೆ. ಹಲೋ, ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳ್ಬೇಕು. ನಿಮ್ಮ ನಕ್ಷತ್ರ ಹೇಳಿಮಾ.
ಚಿತ್ತ ನಕ್ಷತ್ರ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ ಹಾ ಹಲೋ, ಹರಿ ಓಂ ಗುರುಗಳೇ. ನಾರಾಯಣ, ಹೇಳಪ್ಪ, ಏನು ಓದಿದ್ಯಮ್ಮ? ಗುರುಗಳೇ, ನಾನು ಮಾಸ್ಟರ್ಸ್ ಮುಗಿದಿದೆ. ಓಕೆ, ಏನು ಕೇಳಬೇಕಿತ್ತಪ್ಪ? ನಾನು ಆರೋಗ್ಯ ಬಗ್ಗೆ ಕೇಳಬೇಕಿತ್ತು. ಯಾಕೋ ಅನ್ಕೊಂಡಿರ್ತಾರ ಎಷ್ಟು ವಯಸ್ಸು ನಿಂಗೆಮ್ಮ? 25. ಓಕೆ, ಈ ಮದುವೆನೋ ಅಂತ ವಿಚಾರ ನಿಮ್ಗೆ ಜನರಲಾಗಿ ಕೇಳ್ತೀನಿ. ಮದುವೆ ಅಮ್ಮ ಕೇಳಿಸ್ತಿದ್ಯಾ? ಹಾಂ ಹಾಂ ಹೌದು. ಮದುವೆ ಅಂತಕ್ಕಂಥ ವಿಚಾರಕ್ಕೆ ಬಂದರೆ ಪ್ರಪಂಚದಲ್ಲಿ ಮದುವೆ ಅಂತಕ್ಕಂಥದ್ದು ಮಾಡ್ಕೊಳ್ಳೋದು ಸರಿ ಅಂತಾನ ನಿನ್ನ ಪ್ರಕಾರ? ಏನಕ್ಕೆ ಬೇಕು ಮದುವೆ ಅಂತಾನ ನಿನ್ನ ಪ್ರಕಾರ? ಏನು ಅನಿಸುತ್ತೆ ನಿನ್ನ ಮನಸ್ಸು? ಮದ್ವೆ ಮಾಡ್ಕೊಂಡ್ರೆ ಒಳ್ಳೇದೇ ಅಲ್ಲ ಗುರುಗಳೇ? ಒಳ್ಳೆಯದು. ನಿನ್ನ ಅಭಿಪ್ರಾಯನೂ ಹಾಗೇನಾ? ಮದುವೆ ಬೇಕು ಪ್ರತಿಯೊಬ್ಬರಿಗೂ ಅಂತ ಅನ್ಸುತ್ತಾ? ಹೌದು, ಬೇಕು. ಆದ್ರೆ ಹಾಂ ಹೇಳು. ಹಲೋ, ಹೇಳಮ್ಮ. ಅದೇ ಕರೆಕ್ಟಾಗಿ ಮಾಡೋ ವಿಧಾನ ಪ್ರಕಾರ ಮಾಡಬೇಕು, ಬೇಗ ಮದ್ವೆ ಆಗಬೇಕು ಅಂತ ನೀವು ಹೇಳ್ತೀರಾ? ಅಲ್ಲಪ್ಪ, ಇವತ್ತು ದೊಡ್ಡ ಸಮಸ್ಯೆ ಆಗಿರೋದು ಹೆಣ್ಣು ಮಕ್ಕಳಿಗೇನು ಅಂದರೆ ಮದುವೆ ಆಗೋದಾ ಆಗಬಾರ್ದಾ ಅಥವಾ ಹಂಗೆ ಇರೋದಾ? ಈ ಸಮಸ್ಯೆ ಇದೆ ಅಂತೀಯಾ ಇಲ್ಲ ಅಂತೀಯಾ? ಇದೆ ಗುರುಗಳೇ. ಇದಕ್ಕೆ ರೋಗಕ್ಕೆ ಔಷಧಿ ಯಾರು ಕೊಡೋದು? ಬಲವಂತ ಬಗ್ಗಿಸ್ಕೊಂಡು ತಾಳಿ ಕಟ್ಟಿಸ್ಕೊಂಡು ಆ ಪೆಂಗಲ ಹತ್ರ ಯಾವನ ಅನುಭವಿಸ್ತಾರೆ ಹೆಣ್ಮಕ್ಳು. ಅವನು ಹೆಂಗಿರ್ತಾನೋ, ಅವನು ಯಾವ ಥರ ಇರ್ತಾನೋ, ಬಂದು ಫಸ್ಟ್ ಕ್ಲಾಸಾಗಿ ಇನ್ಸ್ಟಾಲ್ಟ್ ಮಾಡ್ಕೊಂಡು ಬರ್ತಾನೆ, ಹ್ಯಾಂಡ್ಸಮ್ ಆಗಿ ಕಮಲಾಸನ್ ಇದ್ದಂಗೆ ಇರ್ತಾನೆ. ಆಮೇಲೆ ತಾನೇ ಗೊತ್ತಾಗೋದು ಈ ಕಮಂಗಿಗೆ ಏನಕ್ಕಾರು ಕಟ್ಕೊಂಡೆ ಅಂತ, ಅಲ್ವೇನಪ್ಪ? ಹೌದು ಹೌದು. ಹಾಂ, ಈಗ ಇದನ್ನು ಹೆಂಗೆ ಕಂಡುಹಿಡಿಯೋದು ಅಂತ ನಿಮ್ಮಂಥ ಓದಿರೋ ಮಕ್ಕಳ ಪ್ರಶ್ನೆ. ಒಂದು ಗಂಡು ಒಂದು ಹೆಣ್ಣಿಗೆ ಸರಿಯಾದ ಜೋಡಿ ಅಂತ ಹೇಗೆ ಕಂಡುಹಿಡಿಯೋದು? ಈ ಪ್ರಶ್ನೆ ಹೌದಾ ಅಲ್ವಾ? ಹೌದು ಹೌದು. ನಿನ್ನ ಪ್ರಕಾರ ಏನು ಹೇಳ್ತೀಯ? ಹಿಂಗೆ ಕಂಡುಹಿಡಿಯೋದು? ಪುರೋಹಿತರ ಹತ್ರ ಹೋಗಿ ಕೇಳೋದ, ಅಪ್ಪ ಅಮ್ಮನ ಕೈಲಿ ಕೇಳಿಸ್ಕೊಳ್ಳೋದ, ಅಥವಾ ಹುಡುಗಿನೇ ಹುಡುಗನ ಇಂಟ್ರ್ಯೂ ಮಾಡೋದ? ಹೇಗೆ? ಅಪ್ಪ ಅಮ್ಮನ ಕೇಳೋದು. ಅಪ್ಪ ಅಮ್ಮನಿಗೆ ಏನು ಗೊತ್ತಾಗತ್ತೆ? ಅವ್ರಿಗೆ ಮದುವೆ ಮಾಡಿ ಆಚೆ ಕಳ್ಸಿದ್ರೆ ಸಾಕು. ಅವ್ರಿಗೇನಮ್ಮ ಗೊತ್ತು? ಅವ್ರು ಮದುವೆ ಮಾಡ್ಕೊಂಡದೇ ಅವ್ರಿಗೆ ಗೊತ್ತಿಲ್ಲ. ಬಡ್ದಾಡ್ಕೊಂಡು ಪೇಚಾಡ್ಕೊಂಡು ಬಂದವ್ರೆ. ಹೌದಾ ಅಲ್ವಾ? ಹೌದು ಹೌದು. ಯಾವ ಜೀವನದಲ್ಲಿ ಯಾವ ಕುಟುಂಬದಲ್ಲಿ ಅಪ್ಪ ಅಮ್ಮ ನಿಜಕ್ಕೂ ಒಳ್ಳೆ ಸಂಸಾರ ಮಾಡಿದ್ದೀವಿ ಅನ್ನೋರು ಸಿಗ್ತಾರೆ ಅಂತೀಯಮ್ಮ ನಿನ್ನ ಪ್ರಕಾರ? ಹಂಗಿದ್ದ ಮೇಲೆ ಮಕ್ಕಳಿಗೆ ಮದುವೆ ಯಾಕೆ ಮಾಡ್ಬೇಕು ಇವರು? ಇವ್ರಿಗೆ ಗೊತ್ತಿಲ್ಲ, ಬದುಕಿನ ಮೌಲ್ಯನೇ ಗೊತ್ತಿಲ್ಲ, ಮದುವೆ ಅರ್ಥ ಗೊತ್ತಿಲ್ಲ, ಮಕ್ಕಳು ಮಾಡ್ಕೊಳ್ಳೋದು ಗೊತ್ತಿಲ್ಲ, ಮಕ್ಕಳು ಬೆಳೆಸೋದು ಗೊತ್ತಿಲ್ಲ. ಅಂದ ಮೇಲೆ ಮಕ್ಕಳನ್ನ ಮದುವೆ ಮಾಡ್ಕೊಂತ ಹೇಳೋಕ್ಕೆ ಅಪ್ಪ ಅಮ್ಮನಿಗೆ ಏನಿದೆ ಅಧಿಕಾರ? ಅಂದರೆ ಮಗಳನ್ನು ಸರಿಪಡಿಸೋಕ್ಕೆ ಅಂತ ಗೊತ್ತಿಲ್ಲ ಅವ್ರಿಗೆ. ಮಗಳನ್ನು ಹೇಗೆ ಮದುವೆ ಮಾಡಬೇಕು, ಎಷ್ಟು ವಯಸ್ಸಿಗೆ ಮಾಡಿದ್ರೆ ಮಗಳು ಚೆನ್ನಾಗಿರ್ತಾಳೆ ಗೊತ್ತಿಲ್ಲ. ಇವ್ರ ಪ್ಲ್ಯಾನ್ ಹಾಕ್ಕೊಂಡು ಮಗಳ ಮದುವೆ ಮಾಡೋದು. ಇದೆಲ್ಲ ಯಾತಕ್ಕೆ ನೀನು ಹೇಳಿದೆ ಅಂದಮ್ಮ, ನಿನ್ನ ನಕ್ಷತ್ರ ಹೆಂಗಿದೆ ಅಂದರೆ ಕರೆಂಟ್ ವೈರ್ ಮೇಲೆ ನಡ್ಕೊಂಡು ಹೋಗುವಂಥ ನಕ್ಷತ್ರ. ಹೆಣ್ಣುಮಕ್ಕಳು ಚಿತ್ತಾ ನಕ್ಷತ್ರದಲ್ಲಿ ಹುಟ್ಟಿದರೆ ಕರೆಂಟ್ ವೈರ್ ಮೇಲೆ ನಡೀತಾ ಇರ್ತಕ್ಕಂಥ ನಡಿಗೆ ಆಗಿರುತ್ತೆ ಹೆಣ್ಣು ಮಕ್ಕಳು. ಗಂಡು ಹುಟ್ಟಿದ್ರೆ ಬಿಡಿ ಹೆಂಗೋ ಅಲ್ಕೊಂಡಿರ್ತಾನೆ, ಆದರೆ ಹೆಣ್ಣು ತುಂಬ ಕಷ್ಟ ಅನುಭವಿಸ್ಬೇಕು. ಯಾಕೆ ಅಂದರೆ ಮೊದಲನೇದಾಗಿ ಆರೋಗ್ಯ ಫುಲ್ ಡ್ಯಾಮೇಜ್, ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಏನು ಹೇಳ್ತೀಯಮ್ಮ? ಹೌದು ಹೌದು. ಈಗ ಯಾರ ಹತ್ರ ಹೇಳ್ಕೊಳ್ಳೋದು ನಮ್ಮ? ಅಪ್ಪ ಅಮ್ಮನ ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ಹತ್ರ ಕೇಳಂದ್ರೆ ದೇವ್ರು ಮಾತಾಡಲ್ಲ. ಇನ್ನು ಕಾಲೇಜಲ್ಲಿ ಹೋಗ್ಬಿಟ್ಟು ಎಜುಕೇಷನ್ ಇವ್ರು ಲೆಕ್ಚರ್ ಕೇಳೋಕ್ಕಾಗತ್ತಾ? ಇಲ್ಲ ಇಲ್ಲ. ಸಿಟ್ ಡೌನ್ ಪ್ಲೀಸ್ ಅಂತಾರೆ, ಇಲ್ಲ ಗೋ ಔಟ್ ಅಂತಾರೆ ಅಲ್ವಾ? ಇದೆಲ್ಲ ತಲಾಟೆ ಪ್ರಶ್ನೆ ಕೇಳಬಾರ್ದು ಅಂತಾರೆ. ಯಾಕೆ ಅವ್ರಿಗೆ ಗೊತ್ತಿಲ್ವಲ್ಲ. ಅದಕ್ಕೆ ಇವತ್ತು ಯಾಕೆ ಇದನ್ನು ಹೇಳಿದೆ ಅಂದರೆ ನನಗೆ ಪಾಪ ಚಿತ್ತಾ ನಕ್ಷತ್ರ ಅಂತ ಹುಡುಗಿ ಹೇಳಿದ ತಕ್ಷಣ ತುಂಬ ಬೇಜಾರಾಯಿತು ನನಗೆ. ಕಾರಣ ಏನಂದರೆ ಹೆದರ್ಕೊಳ್ಳೋದಲ್ಲ, ಹೆದರಿಸ್ಬೇಕು. ಜೀವನವನ್ನು ಹೆದರಿಸ್ಬೇಕು, ಹೆದರ್ಕೋಬಾರ್ದು. ಈ ಭಯವನ್ನು ಉಂಟು ಮಾಡ್ತಕ್ಕಂಥದ್ದು ಮನುಷ್ಯನಿಗೆ ಒಂದೇ ಸಲ ಸಾವಿರ್ತಕ್ಕಂಥದ್ದು. ಯಾರಿಗೆ ಭಯ ಇರುತ್ತೆ ದಿನಾ ಸಾಯ್ತಾರೆ. ಬೆಳಗ್ಗೆ ಎದ್ರೆ ಯೋಚನೆ, ಸಾಯಂಕಾಲ ಎಚ್ಚರೆ ಯೋಚನೆ. ಅಂದರೆ ಯೋಚನೆ ಅನ್ನೋದೇ ಭಯ. ಮನುಷ್ಯ ಅಂತ ಹುಟ್ಟಿದ ಮೇಲೆ ಯಾರು ಯೋಚನೆ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಯೋಚನೆ ಮಾಡಬೇಕು? ಮನುಷ್ಯನಿಗೆ ಯೋಚನೆ ಬರಬೇಕೇನಮ್ಮ ನಿನ್ನ ಪ್ರಕಾರ? ಜನರಲಾಗಿ ಯೋಚನೆ ಮಾಡೋಣ. ಕಮಿಟ್ಮೆಂಟು ನೀವು ಮಾಡ್ಕೊಂಡ್ರೆ ನಿಮಗೆ ತಪ್ಪದು. ಸಾಲ ಮಾಡ್ಕೊಂಡು ಸ್ವಾಮಿ ಯೋಚನೆ ಮಾಡಬಾರ್ದಾ? ಹೆಂಡತಿ ಸಾಕ್ಬೇಕು ಸ್ವಾಮಿ, ಅದು ನಿನ್ನ ಕಮಿಟ್ಮೆಂಟ್. ಅದು ಅಂದರೆ ನೀನು ಸೋಮಾರಿತನ ಅಂತ. ಅದು ಯಾರು ಯೋಚನೆ ಮಾಡ್ತಾರೆ ಮಕ್ಕಳಿಗಾಗಿ, ಹೆಂಡತಿಗಾಗಿ, ಮನೆಗಾಗಿ, ಆಸ್ತಿಗಾಗಿ, ಪಕ್ಕಾ ಪ್ಯೂರ್ಲಿ ಸೋಮಾರಿ. ಮೇಂಟೆನೆನ್ಸ್ ಗೊತ್ತಿಲ್ಲ, ಸಮಯ ಪ್ರಜ್ಞೆ ಇಲ್ಲ, ಏನೋ ಉಟ್ಬಿಟ್ಟಿದ್ದೀನಿ ಅನ್ನೋ ಕಷ್ಟ ಕೊಟ್ಟಿರ್ತದೆ, ಅದಕ್ಕೊಂದು ಮದುವೆ ಮಾಡಿಬಿಡ್ತಾರೆ, ಹೇಳ್ಕೊಂಡು ಹೋಗ್ತಿರ್ತದೆ ಅದು ಬಲವಂತವಾಗಿ ಅಲ್ವಾ? ಇದೇ ನಮ್ಮ ದೇಶದ ರಹಸ್ಯ. ಯಾವುದ್ರ ಸತ್ಯನೂ ಗೊತ್ತಿಲ್ಲ, ಸುಮ್ಮನೆ ಬದುಕಬೇಕು. ಹೆಂಗ್ರಿ ಬದುಕ್ತೀರಾ? ರೋಡ್ ಎಲ್ಲಿ ಹೋಗ್ಬೇಕು ಅಂತಲೇ ಗೊತ್ತಿಲ್ಲ, ಸುಮ್ಮನೆ ರೋಡ್ ನೈಸ್ ರೋಡ್ ಅಂತ ಸುಮ್ಮನೆ ಹೋಗ್ಬಿಟ್ರೆ ಹಾಗಾಗಿದೆ ನಮ್ಮ ಜೀವನ. ಅಮ್ಮ ಈಗ ನಿನಗೆ ಏನು ಬೇಕು ಅಂತ ಕರೆ ಮಾಡ್ದಪ್ಪ. ಹಲೋ, ಆರೋಗ್ಯದ ಬಗ್ಗೆ ಕೇಳಿ. ಹಲೋ, ಓಕೆ
ಸಂಪರ್ಕ ಕಡಿತ ಆಗಿದೆ ಗುರುಜಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರುಜಿ, ಇನ್ನು ನೀವಾಗಲೇ ಹೇಳ್ತಾ ಇದ್ರಿ ಈ ಹೆಸರಿಗೂ ಹಾಗೂ ಶಕ್ತಿಗೂ ಏನಾದರೂ ಸಂಬಂಧ ಇದೆಯಾ ಹೇಗೆ ಅಂತ. ಇಲ್ಲಿ ತುಂಬ ಒಂದು ವಿಶೇಷವಾಗಿರ್ತಕ್ಕಂತಹ ನಿನ್ನ ಪ್ರಶ್ನೆ ಏನಂದರೆ, ಸುಮಾರು ಜನಕ್ಕೆ ಈ ಮಾಹಿತಿ ಇರುತ್ತೆ. ಏನು, ಹಾಗಾದ್ಮೇಲೆ ಗುರುಗಳ ಹತ್ರನೇ ಹೋಗ್ಬಿಟ್ಟು ಹೆಸರು ಇಟ್ಸ್ಬಿಡೋಣ, ಶ್ರೀ ಅಂತ ಬರೋ ಹೆಸರನ್ನ ಇಟ್ಬಿಡೋಣ ಅಂತ ಅನ್ಕೋತೀರಾ. ಸರಿನೇ, ಖುಷಿನೇ. ಆದರೆ ಒಂದೇ ಭಾಗದಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಅಂತಕ್ಕಂಥ ಲೆಕ್ಕಾಚಾರ ಅಲ್ಲ. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಹೆಣ್ಣು ಮಕ್ಕಳಲ್ಲಿ, ಗಂಡು ಮಕ್ಕಳಲ್ಲೂ ಇರುತ್ತಿದು, ದೇಹದಲ್ಲಿ ಶಕ್ತಿ ಎಷ್ಟಿದೆ ಅನ್ನೋದನ್ನ ಮೊದಲು ಇದನ್ನ ರೆಡಿ ಮಾಡಬೇಕು. ಒಂದು ಹೆಣ್ಣು ಮಗುವಿಗೆ ದೇಹದಲ್ಲಿ ಎಷ್ಟು ಶಕ್ತಿ ಇದೆ, ಅದಕ್ಕೆ ನಾಮಕರಣ ಅನ್ನತಕ್ಕಂಥದ್ದು ಪುಷ್ಪವತಿ ಆದ ಮೇಲೆ ಹೆಸರು ಬದಲಾವಣೆ ಮಾಡಬೇಕು. ಜನ್ಮ ನಕ್ಷತ್ರದಲ್ಲಿ ಬಂದಿರತಕ್ಕಂಥದ್ದು ತಪ್ಪಾಗಿರುತ್ತೆ. ಅದು ಸರಿ ಇಲ್ಲ, ರಾತ್ರಿ ಹುಟ್ಟಿದ್ಯಾ ನೀನು, ಅಮಾಸೆಲಿ ಹುಟ್ಟಿದ್ಯಾ ಇರ್ತದಲ್ವಾ, ಅದನ್ನ ತೆಗಿಬೇಕು ಪುಷ್ಪವತಿ ಆದಾಗ. ಆಗ ಯಾಕೆ ತೆಗಿಬೇಕು ಅಂದರೆ ಆ ಮಗುವಿಗೆ ಸ್ವಲ್ಪ ಅಷ್ಟು ಬುದ್ಧಿ ಬಂದಿರುತ್ತೆ. ನಾನು ಹೆಂಗೆ ಮಲ್ಕೋಬೇಕು, ಏನು ತಿನ್ನಬೇಕು, ಹೇಗೆ ತಿನ್ನಬೇಕು ಗೊತ್ತಿರುತ್ತೆ. ಆಗ ನೋಡಮ್ಮ ಆ ಹುಡುಗಿ ಕರೆಕ್ಟ ರೀತಿಯಲ್ಲಿ ನಿನಗೆ ಈ ಹೆಸರು ಇಡ್ತೀವಿ ಚೆನ್ನಾಗಿರುತ್ತಾ ಅಂತ ಹುಡುಗಿನ ಕೇಳಿ ಡಿಸೈಡ್ ಮಾಡಿ ಖುಷಿ ಪಡಿಸಿ ಅರ್ಥ ಹೇಳಿ ಆ ಮಗುವಿಗೆ ನಾಮಕರಣ ಮಾಡಬೇಕು ಪುಷ್ಪವತಿ ಆದಾಗ. ಹೇಗಿದ್ದರೆ ಶ್ರೀಮಂತಿಗೆ ವಸಿಗೆ ಇದೆಲ್ಲ ಮಾಡ್ತಾರೆ ಅವಾಗ ಮಾಡ್ತಕ್ಕಂಥ ವಿಚಾರದಲ್ಲಿ. ಅದು ಇನ್ನೊಂದು ದೊಡ್ಡ ಸಮಸ್ಯೆ ಮಾಡ್ತಾರೆ ನಮ್ಮ ಜನ. 16 ದಿನಕ್ಕೆ ಅಂದ್ಬಿಟ್ಟು ಕೂರಿಸ್ಬಿಟ್ಟು ಆ ಹುಡುಗಿಗೆ ಇದ್ದು ಬದ್ದು ಸಮಸ್ಯೆ ಎಲ್ಲ ತಲೆ ಮೇಲೆ ಹಾಕ್ಬಿಡ್ತಾರೆ. 16ನೇ ದಿನಕ್ಕೆ, ಋತುವಾದ 16 ದಿನಕ್ಕೆ ಯಾವ ಕಾರಣಕ್ಕೂ ಶಾಸ್ತ್ರಗಳನ್ನು ಮಾಡಿದ್ದೇ ಆದ ಪಕ್ಷದಲ್ಲಿ ಆ ಹುಡುಗಿ ತಲೆ ಮೇಲೆ ಕಲ್ಲು ನೀವು ಹಾಕಿದ್ದೀರಿ ಅಂತಲೇ ಅರ್ಥ. ಈ ಪುರೋಹಿತರುಗಳು ಹೇಳ್ಕೊಡೋದೇ ಇದು. 16 ದಿನಕ್ಕೆ ಮಾಡಿಬಿಡು. ಆ ಮಗುವಿಗೆ 3 ರಿಂದ 4 ತಿಂಗಳು ಬೇಕು ದೇಹದಲ್ಲಿ ಆಗುವಂಥ ವೈಪರೀತ್ಯಗಳು ಸರಿಯಾಗಕ್ಕೆ. ಹೌದಲ್ಲಮ್ಮ? ಹೌದು ಹೌದು. ಸ್ವಲ್ಪ ಪ್ರಜ್ಞೆ ಬೇಕಲ್ವಾ. ಅಂತ ಸಮಯದಲ್ಲಿ ಆ ಹುಡುಗಿ ಕೂರಿಸ್ಬಿಟ್ರೆ ಹುಡುಗಿಗೆ ಮುಜುಗರ ಆಗ್ತಾ ಇರ್ತದೆ, ಭಯ ಆಗ್ತಾ ಇರ್ತದೆ. ಪೂಜೆ ಮಾಡಿಸ್ಬಿಟ್ರೆ ಅಪ್ಪ ಅಮ್ಮನೂ ಅನುಭವಿಸ್ಬೇಕು, ಮನೆಯವರು ಅನುಭವಿಸ್ಬೇಕು, ಆ ಹುಡುಗಿನೂ ಅನುಭವಿಸ್ಬೇಕು, ಪುರೋಹಿತನೂ ಅನುಭವಿಸ್ಬೇಕು. ನೋಡಮ್ಮ, ಈ ರೀತಿ ಅನರ್ಥವಾದ ವಿಚಾರಗಳು ತುಂಬ ನಡೀತಾ ಇದೆ. 16ನೇ ದಿನಕ್ಕೆ ಸೂತಕ ತೆಗೆಯುವುದಷ್ಟೇ. ಹುಡುಗಿಗೆ 3 ತಿಂಗಳು ಆಗೋವರೆಗೂ ಸ್ಕೂಲಿಗೆ ಕಳಿಸ್ತೆ, ಕಾಲೇಜಿಗೆ ಕಳಿಸ್ತೆ, ಎಲ್ಲಿಗೂ ಕಳಿಸ್ತೆ. ಅದಕ್ಕೆ ಏನು ಶಕ್ತಿಯನ್ನು ತುಂಬಬೇಕು, ಅದು ನಿಮ್ಮ ಪ್ರಕಾರವಾಗಿ ಶಕ್ತಿ ತುಂಬಿ 3 ತಿಂಗಳ ನಂತರ ಹೆಣ್ಣು ಅಂತಕ್ಕಂಥದ್ದಕ್ಕೆ ಒಂದು ಶಕ್ತಿ ಬಂದಿರುತ್ತೆ. ಆ ಮಗುಗೆ 3 ತಿಂಗಳಿಗೆ ದೇಹದಲ್ಲಿ ಶಕ್ತಿ ಬಂದಿರುತ್ತೆ. ಆ ಶಕ್ತಿ ಬಂದಾಗ ತಿಳ್ಕೊಳ್ಳುವಂಥ ಶಕ್ತಿ ಬರುತ್ತೆ ಮಗುಗೆ, ಹೇಳೋದನ್ನು ತಿಳ್ಕೊಳ್ಳುತ್ತೆ. ಅದಕ್ಕೆ ಆ ಸಮಯದಲ್ಲಿ 4-6 ಜನ ಕರೆಸಿ ಆಶೀರ್ವಾದ ಮಾಡಿಸಿ ಅದಕ್ಕೆ ಕರೆಕ್ಟ್ ರೀತಿಯಲ್ಲಿ ಅಂದರೆ ಸಮುದ್ರ ಇರುವ ಜಾಗದಲ್ಲಿ ಹೋಗಿ, ಮನೆಯಲ್ಲಿ ಮಾಡಿಬಿಡೋದಲ್ಲ, ಸಮುದ್ರ ಇರುವ ಜಾಗದಲ್ಲಿ ಹೋಗಿ ಭುವನೇಶ್ವರಿ ಶಾಂತಿಯನ್ನು ಮಾಡಿಸಿ ತದನಂತರ ಮನೆಗೆ ಬಂದು ಶುಭವನ್ನು ಮಾಡ್ತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ಮುಂದಿನ ಜೀವನ, ಹುಟ್ಟುವ ಮಗು ಎಲ್ಲವೂ ಚೆನ್ನಾಗಿರುತ್ತೆ. ಕೇಳಿದ ಸ್ವಾಮಿ ನವಗ್ರಹ ಶಾಂತಿ ಮಾಡಿಸ್ಬಿಟ್ಟ ಸ್ವಾಮಿ, ಈ ಬಾಳಲ್ಲೇ ನಾವು ಮಕ್ಕಳನ್ನ ಬಂದಿರೋದು. ನವಗ್ರಹ ಶಾಂತಿ ಮಾಡಿಸ್ಬಿಟ್ಟು ಸರಿ ಹೋಯ್ತು ಅಂದರೆ ಏನು ಅರ್ಥ ಆಗತ್ತದು? ಸಮುದ್ರದ ಹತ್ರ ಏನಕ್ಕೆ ಹೋಗಬೇಕು ಅಂತಕ್ಕಂಥ ಲೆಕ್ಕಾಚಾರ ಜೊತೆಗೆ ಇದ್ರ ಮಧ್ಯದಲ್ಲಿ ಏನಕ್ಕೆ ಹೇಳ್ತೀನಿ ಅಂದರೆ, ಹುಡುಗಿ ಹೊರಗಡೆ ಏನಾದರೂ ಪ್ರಥಮ ಋತು ಆದಾಗ ಮನೆ ಹೊಸಲು ಬಿಟ್ಟು ಹೊರಗೆ ಹೋದ್ರೆ ಆ ಮನೆಗೆ ಹುಡುಗಿ ಮತ್ತೆ ಪ್ರವೇಶ ಮಾಡಿದರೆ ಆ ಭಾಗ ಚೇಂಜ್ ಮಾಡಬೇಕು, ಇಲ್ಲ ಮನೆಗೆ ಒಕ್ಕರ್ಸ್ಕೊಳುತ್ತೆ, ಆ ಭಾಗ ತೆಗಿಬೇಕು. ಸ್ವಾಮಿ ಸ್ವಂತ ಮನೆ ಆದರೆ ಸರಿ, ಬಾಡಿಗೆ ಮನೆ ಭಾಗ ಬಿಡ್ತಾರಾ? ಎಷ್ಟು ಸಮಸ್ಯೆಗಳು ಬರುತ್ತೆ ಲೆಕ್ಕಾಕಳಮ್ಮ. ಅದಕ್ಕೆ ಸ್ವಂತ ಮನೆಯ ಕಟ್ಟುವ ಯೋಗ ಇದ್ದಾಗ ಈ ಅಪಶಯನಗಳು ನಡೆಯಲ್ಲ. ಯೋಗ ನೀನು ಕರೆಕ್ಟಾಗಿ ತಿಳ್ಕೊಂಡು ಮನೆ ಕಟ್ಟಿದ್ರೆ ಆ ಹುಡುಗಿ ಮನೆ ಹೊರಗಡೆ ಋತು ಆಗತ್ತೆ. ಇಲ್ಲ ಅಂದರೆ ಸ್ಕೂಲ್ಗೆ ಹೋದಾಗಲೋ, ಎಲ್ಲೋ ಕೆಲಸಕ್ಕೆ ಹೋದಾಗೋ, ಟೂರ್ಗೆ ಹೋದಾಗಲೋ ಎಲ್ಲೋ ಆಗತ್ತೆ. ಆ ಹುಡುಗಿ ಜೀವನ ಪರ್ಯಂತ ಅದರ ಪದವನ್ನು ಬಳಸಬಾರ್ದು, ಬೇಜಾರು ಮಾಡ್ಕೋತಾರೆ ಹೆಣ್ಮಕ್ಳು. ಕಾರಣ ಅದು ಹೇಳೋಕ್ಕೆ ಭಯ ಆಗತ್ತೆ. ನಾನು ಅದನ್ನು ಹೇಳ್ತಾ ಇಲ್ಲ. ಹೊಸಲು ಬಿಟ್ಟು ಹೊರಗಡೆ ಹೆಣ್ಣು ಋತುವಾಗ್ತಕ್ಕಂಥದ್ದು ಸಂಚಾರಿ. ರಾತ್ರಿಲೂ ಓಡಾಡುತ್ತೆ, ಹಗಲಲ್ಲೂ ಓಡಾಡುತ್ತೆ, ಒಂದು ಕಡೆ ನಿಲ್ಲಲ್ಲ, ಹೇಳಿದ್ದನ್ನು ಕೇಳಲ್ಲ. ಹೆಂಗಮ್ಮ ರಿಪೇರಿ ಮಾಡಿದ ಮಗುನ? ಎಲ್ಲೋಗಿದೆ? ಎಲ್ಲೋ ಹೋಗಿದೆ, ಏನೀಗ? ನೀನು ಹೆಣ್ಣು ಹಿಂಗೆ ಹೋಗಂಗಿಲ್ಲ, ಏನಾಗುತ್ತೆ ಹೋಗಿದ್ರೆ? ಸೊ ಇದೆಲ್ಲ ಉತ್ಪತ್ತಿ ಆಗೋದು ಋತುವಾಗಿರ್ತಕ್ಕಂತಹ ಸಮಸ್ಯೆಯಿಂದ. ನಿಮ್ಮ ಮನೆಯಲ್ಲಿ ಇಟ್ಟಿರ್ತಕ್ಕಂಥ ಬಾಗಿಲು ಅಂತಕ್ಕಂಥ ವಿಚಾರ ಇವತ್ತೇನು ಹೇಳಿದೆ ಅಂದರೆ, ಮಹಾಲಕ್ಷ್ಮಿ ಇರೋದು ನಿಮ್ಮ ಮನೆ ಬಾಗಿಲಲ್ಲಿ. ಮಹಾಲಕ್ಷ್ಮಿ ಬಾಗಿಲಲ್ಲಿ ಇರಬೇಕಾದ್ರೆ ಆ ಬಾಗಿಲ ಪ್ರಮಾಣ ಎಷ್ಟು ಎತ್ತರ ಇರಬೇಕು ಅಂತ ಗೊತ್ತಾ? ನಾಳೆ ತೋರಿಸೋಣ. ಬಾಗಿಲು ಎತ್ತರ ಇಡೋದು ಅಷ್ಟು ಸುಲಭವಾಗಿ ಎಲ್ರಿಗೂ ಗೊತ್ತಿಲ್ಲ. ಎಷ್ಟು ಎತ್ತರ ಇರಬೇಕು, ಯಾವ ರೀತಿ ಇರಬೇಕು ಅಂತ ನಾಳೆ ತೋರಿಸೋಣ. ಯಾಕೆಂದರೆ ಅದು ತೋರ್ಸೋಕ್ಕೂ ಒಂದಿನ ಚೆನ್ನಾಗಿರಬೇಕು. ಹೌದು ಅಲ್ವಮ್ಮ? ಬಾಗಿಲಲ್ಲಿ ಶಕ್ತಿ, ಹೆಣ್ಣಿಗೆ ಶಕ್ತಿ ಬರೋದು ಬಾಗಿಲಿಂದ. ಈ ಬಗ್ಗೆ ಮಾತಾಡೋಣ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಪ್ರಿಯಾ ಅಂತ, ಚಿತ್ರದುರ್ಗದಿಂದ. ನಮಸ್ತೆ. ನಮಸ್ತೆ ಮಾ. ನಮಸ್ತೆ ಮಾ. ಯಾರ ಬಗ್ಗೆ ಕೇಳಬೇಕಿತ್ತು?
ನನ್ನ ತಂದೆ ಬಗ್ಗೆ ತಿಳ್ಕೊಬೇಕಿತ್ತು. ಅವ್ರ ನಕ್ಷತ್ರ ಹೇಳಿಮಾ. ಉತ್ತರಾಷಾಢ ನಕ್ಷತ್ರ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಹರೇ ಕೃಷ್ಣ ಗುರುಜಿ. ನಾರಾಯಣ. ಹೇಳಮ್ಮ, ಏನು ಮಾಡ್ತಿದ್ಯಾ ತಾಯಿ? ಸರ್ ನನ್ನ BE ಕಂಪ್ಲೀಟ್ ಆಗಿದೆ. ಹಾಂ. ನಾನೀಗ ಸದ್ಯಕ್ಕೆ ಜಾಬ್ ಸರ್ಚ್ ಮಾಡ್ತಾ ಇದ್ದೀನಿ. ಜಾಬ್ ಹುಡುಕ್ತಾ ಇದೆಯಾ? ಜಾಬ್ ಆಯ್ತಾ? ಇಂಟರ್ವ್ಯೂ ಎಲ್ಲ ಕ್ಲಿಯರ್ ಆಗಿದೆ ಸರ್, ಇನ್ನೇನು ಹೋಗ್ಬೇಕು ನಾನು. ಪಕ್ಕ ಆಗಿದೆಯಾ? ಇನ್ನೂ ಡೌಟಲ್ಲಿ ಇದೆಯಾ? ಪಕ್ಕ ಆಗಿದೆ ಸರ್. ಓಕೆ ಅಮ್ಮ. ಎಷ್ಟು ನಿಂದು ಏಜ್? 23. ಓಕೆ. ಮದುವೆ ಆಗಿಲ್ಲ ಸರ್ ಇನ್ನು. ಈಗ ನೀನು ಏನು ಉದ್ದೇಶಕ್ಕೆ ಕರೆ ಮಾಡಿದೆಪ್ಪ? ಸರ್ ನನ್ನ ತಂದೆ ಆರೋಗ್ಯ ಬಗ್ಗೆ ತಿಳ್ಕೊಬೇಕಿತ್ತು ನಾನು. ಎಷ್ಟು ವಯಸ್ಸು ಅಪ್ಪಂಗೆ? 61. ನಿಮ್ಮ ಮನೆ ಎಷ್ಟು ವರ್ಷದ್ದು? ಸರ್ ಬಾಡಿಗೆ ಮನೇಲಿರೋದು ನಾನು. ಓ, ಎಷ್ಟು ವರ್ಷದಿಂದ ಇದ್ದೀರಾ? 3 ವರ್ಷದಿಂದ ಇದ್ದೀವಿ ಸರ್ ಇಲ್ಲಿ. ನಿಮ್ಮ ಅಪ್ಪನ ನಕ್ಷತ್ರ ಗೊತ್ತಾ? ಉತ್ತರಾಷಾಢ ನಕ್ಷತ್ರ ಸರ್ ಅವ್ರದ್ದು. ನಿಮ್ಮ ತಂದೆ ಉತ್ತರಾಷಾಢನ? ನಿನ್ನ ನಕ್ಷತ್ರ ಯಾವುದು? ಭರಣಿ ನಕ್ಷತ್ರ ಸರ್ ನಂದು. ಓಕೆ. ಯಾವ ವಾರ ಹುಟ್ಟಿದ್ದು ನೀನು? ಗುರುವಾರ ಸರ್. ಓಕೆ. ನಿಮ್ಮ ತಂದೆ ಊಟ ಮಾಡಿದ್ದು ಕರೆಕ್ಟಾಗಿ ಅರಗತ್ತೇನಮ್ಮ, ಗೊತ್ತಾ ನಿಮಗೆ? ಸರ್ ಭಾಳ ಬೇಗ ಫಾಸ್ಟಾಗಿ ಊಟ ಮಾಡ್ತಾರೆ. ಈಗ ಒಂದು ನಿಮಿಷ, ಇದು ಸರಿ? ನಾನು ನಿನ್ನ ಪ್ರಕಾರ ಅವ್ರು ಊಟ ಮಾಡೋ ಶೈಲಿ ಚೆನ್ನಾಗಿದೆಯಾ? ಕರೆಕ್ಟಾ ಅದು? ತಪ್ಪು ಸರ್. ನೀನು ಹೇಳಲ್ಲ ನಿಮ್ಮ ಅಪ್ಪನಿಗೆ, ಏನಪ್ಪ ಇದು ಹಿಂಗೆ ಊಟ ಮಾಡ್ತೀಯಾ ಅಂತ? ನೋಡಿ ಎಂಥ ಪ್ರಪಂಚ ನೋಡಮ್ಮ. ಮಗಳು ಎಷ್ಟೆತ್ರ ಆದಮೇಲೆ ಅಪ್ಪನಿಗೆ ಊಟ ಮಾಡೋದು ಹೇಳ್ಕೊಡುವಂಥ ಕಾಲ ಇದು. ಹೌದು. ಅಂದರೆ ಅವರು ಯಾವ ರೀತಿಯಾಗಿ ಊಟ ಮಾಡಿರೋ ಪ್ರಕ್ರಿಯೆ ಈ ಹುಡುಗಿ ಭರಣಿನಲ್ಲಿ ಬಂತು. ಈಗ ಈ ಹುಡುಗಿಗೆ ಕುತ್ತಿಗೆಯಲ್ಲಿ ಸಮಸ್ಯೆನಾ, ಮೂಗಿನಲ್ಲಿ ಸಮಸ್ಯೆನಾ, ಅರ್ಧ ಔಟ್. ಪಾಪ ಇದು ಕೆಲಸಕ್ಕೆ ಹೋಗ್ತಾ ಇದೆ. ಈ ಅಪ್ಪ ಜನ್ಮದಾತ ಅಪ್ಪ ಅನ್ನಿಸ್ಕೊಂಡವನು ಒಂದು ಮಗು ಮಾಡ್ಕೊಳ್ತಕ್ಕಂಥ ಯೋಗ್ಯತೆ ನನಗಿದೆ ಅಂದ ಮೇಲೆ ಕರೆಕ್ಟ್ ಟೈಮ್ಗೆ ಊಟ ಮಾಡಿ ಕರೆಕ್ಟ್ ಟೈಮ್ ಮಲಗಬೇಕು ಅಂತ ಪ್ರಜ್ಞೆ ಇದ್ದರೆ ಮಕ್ಕಳು ಮಾಡ್ಕೊಳ್ಳಿ, ಇಲ್ಲ ಮಕ್ಕಳು ಮಾಡ್ಕೋಬೇಡಿ. ಏನು ಮಾಡೋ ಸ್ವಾಮಿ? ಸಂಪಾದನೆ ಮಾಡು, ಮಗು ಮಾಡ್ಕೋಬೇಡ, ಮದುವೆ ಮಾಡ್ಕೋಬೇಡ, ಎಲ್ಲಾನು ಸೇರಿಸ್ಕೊಂಡು ಬದುಕೋಕ್ಕಾಗಲ್ಲ ಇಲ್ಲಿ. ಏನಮ್ಮ? ಹೌದು. ಯಾರೋ ಮಾಡಿದ ತಪ್ಪಿಗೆ ಈಗ ಮಗು ಭರಣಿಗೆ ಬಂದ ಮೇಲೆ ಅವಳ ಆರೋಗ್ಯ ಎಲ್ಲ ಪೂರ್ತಿ ಇರ್ತಕ್ಕಂಥದ್ದು ಕುತ್ತಿಗೆಯಿಂದ ಮೇಲಕ್ಕೆ ತಲೆಯ ಭಾಗವನ್ನು ಪೂರ್ತಿ ಆವರಿಸ್ಕೊಂಡಿದೆ. ಇವಳು ಕೆಲಸಕ್ಕೆ ಹೋಗ್ತಾಳೆ ಅಂದರೆ ಇವಳಿಗೆ ಅಕಸ್ಮಾತ್ ಆ ಕಡೆಯಿಂದ ನೀನು ಬಂದಿದೆಯಾ, ಸೆಲೆಕ್ಟ್ ಆಗಿದೆಯಾ, ಬಾ ಅಂತ ಹೇಳ್ತಾ ಅಂತಕ್ಕಂಥ ಸನ್ನಿವೇಶ ಇದ್ದರೂ ಇವಳು ಡ್ಯೂಟಿ ಅಪಾಯಿಂಟ್ಮೆಂಟ್ ಆಗಿದೆ ನಂಗಂತೂ ಹೋದ್ರು, ಅಮ್ಮ ಹೆಸರು ನಿಂತರ ಬೇರೆಯವ್ರದ್ದು ಅಂತ ಹೇಳಿ ವಾಪಸ್ ಬರುವಂಥ ಸನ್ನಿವೇಶಕ್ಕೆ ಹುಡುಗಿ ಇದೆ ಅಂದರೆ ಏನು ಕರ್ಮ ಇದು? ಎಷ್ಟು ಕಷ್ಟಪಟ್ಟು ಓದಿ ಒಂದು ಕೆಲಸ ಇಲ್ಲ, ಒಂದು ಆರೋಗ್ಯ ಇಲ್ಲ, ಮನೇಲಿ ನೆಮ್ಮದಿ ಇಲ್ಲ ಅಂದರೆ ಈ ಹುಡುಗಿ ಏನು ಫೇಸ್ ಮಾಡೋದು? ಅಮ್ಮ ನಿಂಗೆ ಅರ್ಥ ಆಯ್ತಾ, ಬೇಜಾರಾಯ್ತಾ? ಅರ್ಥ ಆಯ್ತು ಗುರುಗಳೇ. ಯಾವ ಪುರುಷಾರ್ಥಕ್ಕಮ್ಮ? ಒಂದು ತಿಳ್ಕೊಂಡು ನಿಮ್ಗೆ ಸಣ್ಣ ಉದಾಹರಣೆ ಕೊಡ್ತೀನಿ. ನಾನು ಹೇಳಿದ ವಿಷಯದಲ್ಲಿ ಮೂಗಲ್ಲಿ ಗಂಟ್ಲಲ್ಲಿ ಯಾವುದ್ರ ರೀತಿಯಲ್ಲಿ ನಿನ್ನ ಸಮಸ್ಯೆ, ಶೀತ ಅಂತಕ್ಕಂಥದ್ದು ಗೊತ್ತಾಗತ್ತೆ. ಶೀತ ಅಂತಾನೆ ಆಗೋದು ಗುರುಗಳೇ. ಹಾಂ. ಈಗ ನಿಮ್ಮ ಅಪ್ಪನ ಕೇಳು ಅಂತ ಕೇಳೋದಲ್ಲ, ಸುಮ್ಮನೆ ಜೋಕ್ ಕೇಳ್ತಾ ಇದ್ದೀನಿ. ಏನೋ ಪುಣ್ಯಾತ್ಮ ನನಗೆ ಜನ್ಮ ಕೊಟ್ಟೆ, ಎಂಥ ಆರೋಗ್ಯವಾದ ಮಗುವಿಗೆ ಜನ್ಮ ಕೊಟ್ಟ ತಂದೆ ಅಂತ ನಮಸ್ಕಾರ ಮಾಡಬೇಕು. ಗೊತ್ತಿಲ್ಲ, ಅವರಪ್ಪ ಅಮ್ಮನಿಗೂ ಗೊತ್ತಿಲ್ಲ. ಈಗ ಈ ಹುಡುಗಿ ಕೇಳಿದ್ರೆ ಏನು ಪ್ರಯೋಜನ? ಖುಷಿ ಕೇಳ್ಬೋದಷ್ಟೇ. ವೆರಿ ಗುಡ್ ಡ್ಯಾಡಿ, ಸೂಪರಾಗಿ ಹುಟ್ಟಿದ್ದೀನಿ ನಾನು ಅಂತ ಹೇಳಬೇಕು. ಇನ್ನೇನು ಮಾಡೋಕ್ಕಾಗಲ್ಲ. ಈ ಥರ ತಂದೆಯಂದಿರೇ ಪ್ರಪಂಚ ತುಂಬ ತುಂಬಿರೋದು. ಮದುವೆ ಆದಮೇಲೆ ಮಗು ಆಗಬೇಡ ಸಮಯ, ಯೂನಿಫಾರ್ಮ್ ಪ್ಯಾಕೇಜ್ ಅಲ್ಲ ನಮ್ಮ ಇದು. ಮಗು ಆದಮೇಲೆ ಮದುವೆ ಆದಮೇಲೆ ಮಗು ಆಗಬೇಕು, ಅದೆಂಥದೋ ಆಗ್ಬಿಡ್ಬೇಕು ಅಷ್ಟೇ. ಅದಕ್ಕೊಂದು ಹೆಸರಿಟ್ಟು ಸ್ಕೂಲಿಗೆ ಬಿಸಾಕ್ಬಿಡ್ಬೇಕು ಪ್ಯಾಕೇಜ್. ನೀನು ಒಂದು ಕೆಲಸ ಮಾಡು, ನಿಮ್ಮ ಅಪ್ಪನಿಗೆ ಊಟ ಮಾಡ್ತಕ್ಕಂತಹ ವಿಚಾರ ಒಂದು. ಎರಡನೇದು, ತಂದೆ ಅಂದರೆ ಸತ್ತವರಿಗೆ ಫೋಟೋವನ್ನು ಇಟ್ಕೊಂಡು ಪೂಜೆ ಮಾಡುವಂಥದ್ದು ಏನಾರು ಅಭ್ಯಾಸ ನಿಮ್ಮ ಅಪ್ಪನಿಗಿದೆಯಾ? ಇಲ್ಲ ಗುರುಗಳೇ, ಅದು ಇಲ್ಲ. ಅಲ್ಲ, ದೊಡ್ಡವ್ರಿಗೆ ಕೈ ಮುಗಿತೀವಿ ಅಂತಾರಲ್ಲ, ಅದೇನಾರು ಇದೆಯಾ ನಿಮ್ಮ ಅಪ್ಪನಲ್ಲಿ ಅಂತ? ಅಂದ್ರೆ ಪಿಂಡ ಪ್ರದಾನ ಮಾಡ್ತಾರೆ ಗುರುಗಳೇ ಅವರು. ನಾನು ಕೇಳಿದ್ದು ನೀನು ಹುಟ್ಟಕ್ಕಿಂತ ಮುಂಚೆ, ಈಗಿಂದಲ್ಲ. ಅದು ನಂಗೆ ಗೊತ್ತಿಲ್ಲ ಗುರುಗಳೇ. ಇವರೆಲ್ಲ ಮಾಡಿಲ್ಲ ಕಣಮ್ಮ, ಸೋಮಾರಿತದಿಂದ ಬದುಕ್ಬಿಟ್ಟವ್ರೆ, ಯಾರಿಗೂ ಜನ್ಮ ಕೊಟ್ಟು ಋಣ ತೀರಿಸಿಲ್ಲ. ಅದಕ್ಕೆ ಸಣ್ಣ ಉದಾಹರಣೆ, ಅವ್ರ ಕಣ್ಣಿಗೆ ಇರ್ತಕ್ಕಂಥ ಸಮಸ್ಯೆ, ಮಂಡಿಯಲ್ಲಿ ಇರ್ತಕ್ಕಂಥ ಸಮಸ್ಯೆ, ಉಸಿರಾಟದಲ್ಲಿ ಇರ್ತಕ್ಕಂಥ ಸಮಸ್ಯೆ, ಯಾವ ಕಾರಣಕ್ಕೂ ಸರಿ ಮಾಡೋಕ್ಕಾಗಲ್ಲ. ಅಮ್ಮ ಅರ್ಥ ಆಯ್ತಾ? ಅರ್ಥ ಆಯ್ತು ಗುರುಗಳೇ. ಹಾಂ. ಇದೆಲ್ಲ ಬಂದಿರೋದು ಏನಕ್ಕೆ ಅಂದರೆ, ದೊಡ್ಡವ್ರಿಗೆ ಕೈ ಮುಗಿತೀವಿ ಸ್ವಾಮಿ, ದೊಡ್ಡವ್ರಿಗೆ ಹಬ್ಬ ಮಾಡ್ತೀವಿ ಸ್ವಾಮಿ, ದೊಡ್ಡವ್ರಿಗೆ ಪೂಜೆ ಮಾಡ್ತೀವಿ ಸ್ವಾಮಿ. ಆಹಾ, ಎಂಥ ಪುಣ್ಯಾತ್ಮರು ಇಲ್ಲಿ ಜೀವಾಗಲು. ದೊಡ್ಡವ್ರಿಗೆ ಪೂಜೆ ಮಾಡೋದಂತೆ, ದೊಡ್ಡವ್ರಿಗೆ ಹಬ್ಬ ಮಾಡೋದಂತೆ, ಶಾಮಿಯಾನ ಹಾಕಿಸ್ಬಿಟ್ಟು ಫುಲ್ ಪಾರ್ಟಿ. ಭಾರಿ ಜೋರ ಮಾಡ್ತೀನಿ ಸ್ವಾಮಿ ನಾನು. ಕೇಳಬೇಕು, ಮಂಡ್ಯದ ಕಡೆ ಕನಕಪುರದ ಕಡೆ ಭಾರಿ ಸೂಪರಾಗಿ ಹೇಳ್ತಾರೆ. ಈ ಸರೌಂಡಿಂಗ್, ಮಂಡ್ಯ ಸರೌಂಡಿಂಗ್ ಅಂತೂ ಅದ್ದೂರಿ. ಅಯ್ಯೋ, ಯಾವ ರಸ್ತೆ ನೋಡಿ ಪೆಂಡಾಯಿಲೆ. ಅಂದರೆ ಯಾಕೆ ಈ ವಿಚಾರ ಹೇಳ್ತೀನಿ ಅಂದರೆ, ಈ ಥರ ಆಚರಣೆ
ಇಲ್ಲ. ಇದು ಮಾಡ್ಕೊಂಡು ಬಂದೆ ಇವತ್ತು ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಾಗಿಲ್ಲ. ಪ್ರತಿಯೊಂದು ಮನೆಗೂ ವಿಚಾರ ಹೇಳ್ತಾ ಇರ್ತಕ್ಕಂಥ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ. ಕಾರಣ ನೀವು ಪಾರ್ಟಿ ಮಾಡ್ತಾ ಇರೋದು ಹಿರಿಯರಿಗೋಸ್ಕರ. ಹೌದಲ್ಲಮ್ಮ? ಹೌದು. ನಿನಗೆ ಈಗ ತಿಳ್ಕೊಂಡೆ ಅಂತ ಖುಷಿ ಆಯ್ತಾ, ಬೇಜಾರಾಯ್ತಮ್ಮ? ಖುಷಿ ಆಯ್ತು ಗುರುಗಳ. ಆಮೇಲೆ ಎಚ್ಚರಿಕೆ ಜೋಪಾನ. ಯಾಕೆ ಅಂದರೆ ನಿನಗೆ ಕಾಟ ಕೊಡೋರು ಜಾಸ್ತಿ ಇರ್ತಾರೆ. ಎಲ್ಲಿ ಹೋದರೂ ಅಲ್ಲಿ ಹಿಂದ್ಗಡೆಯಿಂದ ಟಾರ್ಚರ್ ಕೊಡ್ತಾರೆ. ಇದನ್ನು ನಿಭಾಯಿಸ್ಕೊಂಡು ನೀನು ಕೆಲಸ ಮಾಡ್ತೀಯ ಅನ್ನೋದು ಡೌಟು. ಕೆಲಸ ಸಿಕ್ಕಿದ್ರು ಈ ಟಾರ್ಚರ್ ತಡ್ಕೊಳ್ದೆ ಮನೆಗೆ ಬಂದುಬಿಡ್ತೀಯ ರೀಸನ್ ಕೊಟ್ಟು. ಈ ರಾಮಾಯಣ ಎಲ್ಲ ಇದೆ, ನಿನಗೆ ಹೆದರ್ಕೊಳ್ಳೋದಲ್ಲ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಕೆಲಸಕ್ಕೆ ಹೋಗೋದು ಮುಖ್ಯ ಅಲ್ಲ. ಮದುವೆ ಮಾಡ್ಕೊಂಡು ಕೆಲಸಕ್ಕೆ ಹೋದೆ ಬಚಾವ್, ಮದುವೆ ಇಲ್ಲದೆ ಕೆಲಸಕ್ಕೆ ಹೋದೆ ಸ್ವಲ್ಪ ಕಷ್ಟ. ಯಾಕೆ ಅಂದರೆ ನಿಮ್ಮ ಅಪ್ಪನಿಗೆ ಸಂಪಾದನೆ ಬರಬಾರ್ದು, ನೆಮ್ಮದಿಯಾಗಿರಬಾರ್ದು. ಯಾಕೆ ಅವ್ರ ಅಪ್ಪ ಅಮ್ಮನಿಗೆ ಇವರೇನೂ ಮಾಡಿಲ್ಲ. ಅದಕ್ಕೆ ನೀನೇ ಸಂಪಾದನೆ ಮಾಡಿ ನಿಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊಳಕ್ಕಾಗಲ್ಲ. ಇದು ದೊಡ್ಡ ಶಾಪ. ನೀನು ಕಾರಣ ಅಲ್ಲ, ಬಟ್ ನಿನ್ನ ಲೈಫ್ ನೋಡ್ಕೊ, ನಿಮ್ಮ ಅಪ್ಪನೂ ನೋಡ್ಕೊ. ಭರಣಿ ನಕ್ಷತ್ರದಲ್ಲಿ ಹುಟ್ಟಿದ್ದಕ್ಕೆ ನನ್ನ ದೇಹದ ಚರಿತ್ರೆಯನ್ನು ತಿಳ್ಕೋಬೇಕು. ನಂತರ ನಾನು ಮದುವೆ ಅಂತಕ್ಕಂಥದ್ದು ಯಾವತ್ತೂ ಆಗಬೇಕಾದ್ರೆ ಮದುವೆಗೆ ನನ್ನ ಪ್ರಯತ್ನ ಏನು ದಯವಿಟ್ಟು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಈ ತಿಳ್ಕೊ, ಯೋಚನೆ ಮಾಡಬೇಡ. ಕೆಲಸನೂ ಆಗಲಿ, ಮದುವೆನೂ ಮಾಡ್ಕೊ, ನಿಮ್ಮ ಅಪ್ಪನೂ ರಕ್ಷಣೆ ಮಾಡು, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾಯಿ. ಓಕೆನಮ್ಮ? ಒಳ್ಳೆಯದಾಗಲಿ. ಪರಿಹಾರ ಕೂತಲ್ಲೇ ಕೇಳಿದ್ರೆ ಏನಮ್ಮ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು ಅಂತ ಹೇಳಿದ್ದೀನಿ. ತಿಳ್ಕೊ. ಥ್ಯಾಂಕ್ ಯು. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ ನೀವಾಗಲೇ ಹೇಳ್ತಾ ಇದ್ರಿ ಈ ಹೆಣ್ಣಿಗೆ ಶಕ್ತಿ ಬರೋದು ಬಾಗಿಲಿನಿಂದ ಅಂತ, ಅದನ್ನು ಮುಂದುವರಿಸಿ. ಈಗ ಶಕ್ತಿ ಅಂತಕ್ಕಂಥದ್ದು ಒಂದು ಸಿಂಪ್ಟಮ್ಸ್ ಇದೆ. ಏನು ಅಂದರೆ ಇವಾಗ ಅದನ್ನೇ ಹುಡುಗಿಗೆ ಹೇಳಿದೆ. ಮೂಗು ಕಟ್ಕೊಳ್ಳೋದು, ಉಸಿರಾಟ ಕರೆಕ್ಟಾಗಿಲ್ಲ, ಮೂಗು ಸೋರೋದು, ಪದೇ ಪದೇ ಈ ಬರ್ತಕ್ಕಂಥ ಸಿಂಪ್ಟಮ್ಸು. ಎರಡನೇದು ಕಣ್ಣಿಗೆ ಕನ್ನಡಕ ತುಂಬ ಬೇಗ ಯಾರು ಹಾಕ್ಕೊಂಡಿರ್ತಾರೆ ಹೆಣ್ಣು ಮಕ್ಕಳು, ತಿಳ್ಕೊಬೇಡಿ ಅವರಲ್ಲಿ ಏನೂ ಇಲ್ಲ, ಎರಡು ಕಾಲು ದೇಹ ಅಷ್ಟೇ ಇರೋದು, ಏನು ಕೇಳಂಗಿಲ್ಲ. ಯಾವ ಹೆಣ್ಣು ಮಗುವಿಗೆ ಕನ್ನಡಕ ಹಾಕ್ಸಿದ್ರೋ ಆ ಮಗುವಿನಲ್ಲಿ ಶಕ್ತಿ ಇಲ್ಲ. ಅಂದರೆ ಕನ್ನಡಕ ಹಾಕ್ದಿರೋ ಶಕ್ತಿ ಇದೆಯಾ? ಸುಳ್ಳು. ಅದನ್ನು ಹೇಳ್ತೀನಿ. ಕನ್ನಡಕ ಯಾವಾಗ ಬರುತ್ತೆ? ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಆಗಲಿ ಕನ್ನಡಕ ಸ್ವಾಮಿ ಕಾಣಿಸಲ್ವಂತೆ ಸ್ವಾಮಿ, 5ನೇ ಕ್ಲಾಸಲ್ಲಿ ಕೊಡಿಸ್ದೆ, 3ನೇ ಕ್ಲಾಸ್, ಇದು ಕತೆ ಹೇಳ್ಕೊಂಡು ಹುಡುಗನ ಕೈ ಹಿಡ್ಕೊಂಡು ಹೇಳ್ಕೊಂಬರ್ತಾರೆ. ನಾನು ಮೊದಲು ಬೈಯೋದೇ ಅವ್ರಿಗೆ. ಯಾವ ಪುರುಷಾರ್ಥಕ್ರಿ ಮಕ್ಕಳು ಮಾಡ್ಕೊಂಡ್ರಿ? ಒಂದು ಮಗು ಕಣ್ಣು ಚೆನ್ನಾಗಿಲ್ಲ, ಕಿವಿ ಚೆನ್ನಾಗಿಲ್ಲ ಅಂದಮೇಲೆ ಯಾವ ಪುರುಷಾರ್ಥಕ್ಕೆ ಮಕ್ಕಳು ಮಾಡ್ಕೋಬೇಕಿತ್ತು? ಇದು ನಾನು ಕೇಳಂಗಿಲ್ಲ, ಆದರೂ ಕೇಳ್ತೀನಿ. ಬೈಕೊಂಡ್ರೂ ಪರವಾಗಿಲ್ಲ ಅಲ್ವಾ? ಮಾತೆತ್ರು ಪರಿಹಾರ ಹೇಳ್ಬಿಡ್ಬೇಕು, ಮನೆ ಹಾಳು ಮಾಡೋ ಪರಿಹಾರನ. ಹೆಂಗಾಗತ್ತೆ ಇದು? ಅದೇ ತಾನೇ ಕೇಳೋದವರು. ಏನಾದ್ರು ಒಂಚೂರು ಪರಿಹಾರ ಹೇಳ್ಬಿಡಿ ಸ್ವಾಮಿ, ಇದೇ ಮನೆ ಹಾಳಾಗೋ ಕೆಲಸ. ಪರಿಹಾರ ಕೇಳೋದು ಹೇಳೋದು ಪ್ರಪಂಚದಲ್ಲಿ ಇಲ್ಲ. ನೀನು ಬದಲಾವಣೆ ಆಗಬೇಕಿತ್ತು, ಆಗಿಲ್ಲ. ಮಗು ಬದಲಾವಣೆ ಮಾಡಬೇಕಿತ್ತು, ಮಾಡಿಲ್ಲ. ಅದೇ ಪರಿಹಾರ. ಹಾಗಾಗಿ ಶಕ್ತಿ ಅಂತಕ್ಕಂಥ ವಿಷಯಕ್ಕೆ ಬಂದಾಗ ನಾಮಕರಣ ಮಾಡೋಕ್ಕೆ ಮುಂಚೆ ಒಂದು 5 ವರ್ಷದಿಂದ 8 ವರ್ಷ ಅಂತಕ್ಕಂಥದ್ದು ಗಂಡು ಮಕ್ಕಳಿಗೂ, 8 ರಿಂದ 12 ವರ್ಷ ಹೆಣ್ಣು ಮಕ್ಕಳಿಗೂ ನಾಮಕರಣ ಮಾಡ್ತಕ್ಕಂಥ ಒಂದು ಸಮಯ. ಯಾಕೆ ಅಂದರೆ ಮಗು ಆರೋಗ್ಯ ಗೊತ್ತಾಗತ್ತೆ, ಆ ಮಗು ವರ್ತನೆ ಗೊತ್ತಾಗತ್ತೆ, ಮಗುವಿನ ಅಭ್ಯಾಸಗಳು ಗೊತ್ತಾಗತ್ತೆ. ಅದನ್ನೆಲ್ಲ ರಿಪೇರಿ ಮಾಡೋದಕ್ಕೆ ಈ ಹೆಸರು ಕೆಲಸ ಮಾಡುತ್ತೆ. ಆಮೇಲೆ ಅವಾಗ ಏನು ಮಾಡಬೇಕು ನಾಮಕರಣ ಮಾಡೋಕ್ಕೆ ಮುಂಚೆ ಅಂದರೆ ತಕ್ಕಡಿಗೆ ಹಾಕಿ ತೂಗಬೇಕು. ಅರ್ಥ ಆಗಲಿ ಅಂತ ಹೇಳಿದ್ದೀನಿ. ಮಗುವನ್ನು ತಕ್ಕಡಿಯಲ್ಲಿ ಹಾಕಬೇಕು. ಏನರ್ಥ ಇದಮ್ಮ? ಮಗುವನ್ನು ತಕ್ಕಡಿಯಲ್ಲಿ ಹಾಕಬೇಕು. ನಾಮಕರಣ ಮಾಡುವುದಕ್ಕೆ ಮುಂಚಿತವಾಗಿ ಹೆಣ್ಣಾಗಲಿ ಗಂಡಾಗಲಿ ಮಗುವನ್ನು ತಕ್ಕಡಿಗೆ ಹಾಕಿದ ಮೇಲೆ ನಾಮಕರಣ ಮಾಡಬೇಕು. ಇದು ವಿಚಿತ್ರವಾದ ಮಾತು, ಎಲ್ರಿಗೂ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ತಕ್ಕಡಿಗೆ ಯಾಕೆ ಹಾಕಬೇಕು ನಿನಗೆ ಹೇಳ್ತೀನಿ. ಏನಕ್ಕೆ ತಕ್ಕಡಿಗೆ ಹಾಕಬೇಕು ಅಂತ ಅನ್ಸುತ್ತಲ್ಲ ನಮ್ಮ? ಹೌದು. ಯಾಕೆ ತಕ್ಕಡಿಗೆ ಏನಕ್ಕೆ ಹಾಕಬೇಕು? ತೂಕ ಚೆಕ್ ಮಾಡೋಕ್ಕೆ. ಏನಕ್ಕೆ ಗುರುಜಿ ನೀವೇ ಹೇಳಿ. ಇದು ಸಾಮಾನ್ಯವಾಗಿ ಡಾಕ್ಟರ್ ಹತ್ರ ಹೋದರೆ ಕೆಲವರು ಮೊದಲು ವೆಯ್ಟ್ ಚೆಕ್ ಮಾಡ್ತಾರೆ. ಇದು ಕರೆಕ್ಟ್ ರೀತಿ. ಇದು ವೆಯ್ಟ್ ಚೆಕ್ ಮಾಡೋದು ಏನಕ್ಕೆ ಅಂದರೆ ಹೈಟು ವೆಯ್ಟು ಕರೆಕ್ಟಾಗಿದ್ದರೆ ಆರೋಗ್ಯಕ್ಕೆ ಪರಿಪೂರ್ಣತೆ ಸಿಕ್ಕತ್ತೆ ಅಂತ. ವಯಸ್ಸು ಮೀರಿ ದಪ್ಪ, ವಯಸ್ಸು ಮೀರಿ ಎತ್ತರ ಆಗಿರ್ತಕ್ಕಂಥದ್ದನ್ನು ರಿಪೇರಿ ಮಾಡೋಕ್ಕೆ ಹೆಸರು ಚೇಂಜ್ ಮಾಡಿದ್ರು ಆಗಲ್ಲ, ಸಮರು ತಗೊಂಡು ಮುಳುಗಿಸಿದ್ರು ಆಗಲ್ಲ, ನೀನು ಏನೇ ಅಭಿಷೇಕ ಮಾಡಿಸಿದ್ರು ಮಗು ಸರಿ ಮಾಡೋಕ್ಕಾಗಲ್ಲ. ಆ ಮಗುಗೆ ನಾಮಕರಣದ ಅವಶ್ಯಕತೆ ಇಲ್ಲ. ಯಾಕೆ? ವಯಸ್ಸಿಗನುಸಾರವಾಗಿ ದೇಹ ಇರಬೇಕು. ಹೌದಾ? ಈ ರೀತಿ ಇರಬೇಕು ಅಂತ ಅಪ್ಪ ಅಮ್ಮನಿಗೆ ಗೊತ್ತಾ? ಇಲ್ಲ. ಫಸ್ಟ್ ರ್ಯಾಂಕ್ ಬರಬೇಕು ನನ್ನ ಮಗ ನನ್ನ ಮಗಳು ಅಷ್ಟೇ. ಅದು ಹೆಂಗಾರು ಸಣ್ಣಗಾರು ಇರಲಿ, ಅಳ್ಳಾಡ್ತಾನೋ ಇರಲಿ, ದಪ್ಪ ಕೂತ್ಕೊಂಡಾರು ಇರಲಿ, ಫಸ್ಟ್ ರ್ಯಾಂಕ್ ಬಂದ್ಬಿಡ್ಬೇಕು. ಪಕ್ಕದವ್ರಿಗೆ ಫೋನ್ ಮಾಡಬೇಕು, ನನ್ನ ಮಗ ಫಸ್ಟ್ ರ್ಯಾಂಕು ಅಲ್ವಾ? ಮಕ್ಕಳೇನಾರು ಆಗಲಿ ಇವ್ರಿಗೆ ರ್ಯಾಂಕ್ ಬರಬೇಕು. ಈಗ ತಪ್ಪು ಯಾರು ಮಾಡ್ತಾ ಇರೋದು? ಪೇರೆಂಟ್ಸ್ ಅಲ್ವಾ? ಒಂದರಲ್ಲಮ್ಮ ಇವತ್ತಿಂದಲ್ಲ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಸಾವಿರ ವರ್ಷಗಳಿಂದ ಬನ್ನಿ ಈ ತಪ್ಪು ನಮ್ಮ ದೇಶ ತುಂಬ ನಡೀತಾ ಇರತಕ್ಕಂತಹ ಒಂದು ಹಿನ್ನಡೆ ನಮಗೆ
ಮುಂದಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಸಂಪಾದನೆ ಮಾಡ್ತಾ ಇದ್ವಿ ದುಡ್ಡನ್ನ ಈ ಕಾಲದಲ್ಲಿ. ದುಡ್ಡಿಗೇನು ಮೋಸ ಇಲ್ಲ, ಎಲ್ಲರೂ ದುಡ್ಡು ಸಂಪಾದನೆ ಮಾಡ್ತಾರೆ. ಏನಮ್ಮ, ಎಲ್ಲರ ಹತ್ರನೂ ಸಮೃದ್ಧಿಯಾಗಿ ದುಡ್ಡಿದೆ, ದುಡ್ಡಿಲ್ಲ ಅಂತಿಲ್ಲ, ಸಮೃದ್ಧಿಯಾಗಿ ದುಡ್ಡಿದೆ. ಆದರೆ ತಗೊಂಬನ್ನಿ ಆರೋಗ್ಯ ನೋಡೋಣ, ಆಗಲ್ಲ. ಯಾಕೆಂದ್ರೆ ಇಲ್ಲಿ ಯಾರೂ ಓಪನೇ ಮಾಡಿಲ್ಲ ಅದನ್ನು. ಆರೋಗ್ಯದ ಸಂಪತ್ತು ಎಲ್ಲಿದೆ? ಇಲ್ಲ. ಆ ಕಾರಣದಿಂದಾಗಿ ಅಲ್ಲಿ ತೂಕವನ್ನು, ಪ್ರಮಾಣವನ್ನು ಪರಿಶೀಲನೆ ಮಾಡಿದಾಗ ಆ ವಯಸ್ಸಿಗನುಸಾರವಾಗಿ ಆ ಮಗುವಿನ ಶಕ್ತಿ ಇದ್ದಾಗ ಅದಕ್ಕೆ ನೀನೇನು ಹೇಳಿದ್ರು ಕೇಳುತ್ತೆ. ಹೌದಾ? ಇಲ್ಲ ಅಂತ ಅಂದರೆ ಕಣ್ಣಿನಲ್ಲಿ ಸಮಸ್ಯೆ, ಮೂಗಿನಲ್ಲಿ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಈಗ ಪ್ರಾಣ ಇರ್ತಕ್ಕಂಥದ್ದು ಕೂಡ ಅದೇ ಮುಖ್ಯವಾಗಿ ನಾವು ಬದುಕಿದ್ದೀವಿ ಅನ್ನೋದಕ್ಕೆ ಪ್ರಾಣನೇ ನಮ್ಗೆ ಕಾರಣ. ಹೌದಲ್ಲಮ್ಮ? ಈಗ ಪ್ರಾಣದಲ್ಲಿ ಶಕ್ತಿ ಬೇಕು ಅಂತ ಯಾರಿಗೆ ಗೊತ್ತಿದೆ? ಪ್ರಾಣ ಇದೆ ನಮಗೆ, ಪ್ರಾಣಕ್ಕೊಂದು ಶಕ್ತಿ ಬೇಕು ಗೊತ್ತಿರ್ಬೇಕಲ್ಲ ನಮಗೆ. ಈ ಪ್ರಾಣಕ್ಕೆ ಶಕ್ತಿ ಬೇಕು ಅನ್ನೋದೇ ನಮ್ಮ ಮೂಗಿನಲ್ಲಿ ಇರ್ತಕ್ಕಂಥ 2 ದ್ವಾರಗಳು. ದಯವಿಟ್ಟು ಕೂತಲ್ಲೇ ನೋಡ್ಕೊಳ್ಳಿ. ಬಲಗಡೆ ಇರ್ತಕ್ಕಂಥದ್ರಲ್ಲಿ ಎಷ್ಟು ಸ್ಪೀಡಾಗಿ ಬರುತ್ತೆ ಉಸಿರು, ಎಡಗಡೆ ಇರ್ತಕ್ಕಂಥಲ್ಲಿ ಎಷ್ಟು ಸ್ಪೀಡ್ ಕಮ್ಮಿ ಇರುತ್ತೆ. ಇದನ್ನು ಗಮನಿಸ್ಕೊಂಡ್ರೆ ನಿಮ್ಮ ದೇಹದಲ್ಲಿ ಶಕ್ತಿ ಎಷ್ಟಿದೆ, ನಿಮ್ಮ ದೇಹದಲ್ಲಿ ಸಮಸ್ಯೆ ಎಷ್ಟಿದೆ, ನಿಮ್ಮ ದೇಹದಲ್ಲಿ ಉಷ್ಣಾಂಶ ತಾಪಮಾನ ಎಷ್ಟಿದೆ. ದೇಹದ ತಾಪಮಾನವನ್ನು ತಿಳ್ಕೋಬೇಕು ಅಂತ ಜನ ಗೊತ್ತಾಯ್ತೇನಮ್ಮ? ಇಲ್ಲ ಗುರು, ಗೊತ್ತಿಲ್ಲ. ಡಾಕ್ಟರ್ ಹತ್ರ ಹೋಗಿ BP ಚೆಕ್ ಮಾಡಿಸ್ತಾರೆ. ಆ BP ವ್ಯತ್ಯಾಸ ಬರೋದಕ್ಕೂ ಕೂಡ ಉಸಿರಾಟನೇ ವ್ಯತ್ಯಾಸ. ಅಂದರೆ ಮನುಷ್ಯನ ಮೆದುಳು ಆಯಾಸ ಪಟ್ಟಾಗ, ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಕೇಳಿಸ್ಕೊಳ್ಳಿ, ಯಾವುದೇ ವ್ಯಕ್ತಿ, ಚಿಕ್ಕ ಮಗುವಾಗಲಿ ದೊಡ್ಡವರೇ ಆಗಲಿ, ಮದುವೆ ಆಗಲಿ, ಎಷ್ಟೇ ವಯಸ್ಸಾಗಿರಲಿ, ನಿಮ್ಮ ಮೆದುಳು ಆಯಾಸ ಪಟ್ಟಿದೆ ಅಂದರೆ ನಿಮ್ಮ ದೇಹದಲ್ಲಿ ಶಕ್ತಿ ಕಡಿಮೆ ಇದೆ. ನೀವೇನು ಮಾಡಿದ್ರೂ ಒಳ್ಳೆಯದಾಗಲ್ಲ, ನಿದ್ದೆ ಬರಲ್ಲ, ಕರೆಕ್ಟ್ ಟೈಮ್ಗೆ ಊಟ ತಿನ್ನೋಕ್ಕಾಗಲ್ಲ, ತಿಂದರೂ ಅರಗಲ್ಲ. ಯಾಕೆ ಅಂದರೆ ಶಕ್ತಿ ಯಾವುದರಲ್ಲಿ ಅಂದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಕಮ್ಮಿ ಅಂತ ಮಾತಾಡ್ತೀವಿ ಮೆಡಿಕಲಿನಲ್ಲಿ ಕೂತ್ಕೊಂಡು. ನಂದು ಒಂದು ಪ್ರಶ್ನೆ, ರೋಗ ನಿರೋಧಕ ಶಕ್ತಿ ಯಾವುದರಿಂದ ಸಿಗುತ್ತೆ ಅಂದರೆ ಫುಡ್ಡನ್ನು ತೋರಿಸ್ತಾರೆ ಅಮ್ಮ. ಇದು ನಮ್ಮ ಆಧುನಿಕ ಪ್ರಪಂಚದ ಹಣೆ ಬರ. ರೋಗ ನಿರೋಧಕ ಶಕ್ತಿ ಫುಡ್ಡಿಂದ ಬರುತ್ತೆ ಅಲ್ಲ. ಮೊದಲನೇ ಭಾಗ ನಮ್ಮ ಉಸಿರಾಟದಲ್ಲಿ ಬರಬೇಕಾಗತ್ತೆ ರೋಗ ನಿರೋಧಕ ಶಕ್ತಿ. ಯಾರೇ ಆಗಲಿ ಅಮ್ಮ, ನಮ್ಮ ಮೂಗಿನ ಉಸಿರಾಟವನ್ನು ನಾವು ಗಮನಿಸಬೇಕು ಅಂತ ಅಪ್ಪ ಅಮ್ಮನ ಗೊತ್ತಿದೆಯಾ? ಇಲ್ಲ. ದೇವ್ರು ಕೊಟ್ಟರೆ ಉಸಿರು ಅಂತ ಅನ್ಕೋತೀವಿ ನಾವು. ಹಂಗಿದ್ದ ಮೇಲೆ ನೀವು ಹೆಂಗೆ ಬದುಕ್ತೀರಾ? ಅದೇ ಸಮಸ್ಯೆ ಮಗುನಲ್ಲೂ ಬಂದಿರುತ್ತೆ. ತಂದೆಯಲ್ಲಿ ಏನು ರೋಗಗಳಿರುತ್ತೋ ತಂದೆಯ ದೇಹ ಮಗು ರಿಪೀಟ್ ಹುಟ್ಟಿರುತ್ತೆ. ಅದು ತಿಳ್ಕೋಬೇಕು. ತಂದೆ ಏನಿದ್ದಾನೋ ಡೊಟ್ಟಲ್ಲಿ ಜೆರಾಕ್ಸ್ ಮಗುನೇ ಹುಟ್ಟೋದು. ಇವನಲ್ಲಿ ಏನು ಸಮಸ್ಯೆ ಆ ಮಗು ಅನುಭವಿಸ್ ಬಂದಿದೆ. ಈಗ ರಿಪೇರಿ ಮಾಡಬೇಕು, ನೀನು ರಿಪೇರಿ ಆಗಿಲ್ಲ, ಮಗು ರಿಪೇರಿ ಮಾಡಿಲ್ಲ, ಹೆಂಗೆ ಪರಿಹಾರ ಇದಕ್ಕೆ? ಇದು ನಮ್ಮಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ದೊಡ್ಡ ದೌರ್ಭಾಗ್ಯ, ದೌರ್ಬಲ್ಯ, ಸೋಮಾರಿತನ. ಭಗವಂತ ಅವನೇ ಬಿಡು, ಭಗವಂತ ಅವನೇ ಬಿಡು, ಎಲ್ಲವನೇ ಭಗವಂತ, ನೀನೇ ಭಗವಂತ ಅಂತ ತಿಳ್ಕೋ. ಇಲ್ಲ, ಗುಡಿಯಲ್ಲಿ ಕೂತವನೇ. ಇದೇ ತಿಳ್ಕೊಂಡು ನಾವು ಹಾಳಾಗ್ತಾ ಇರೋದು ಕೆಲಸ. ದೇವರನ್ನ ಕೂರಿಸಿರೋದು ನಾವು, ಗುಡಿ ಕಟ್ಟಿರುವುದು ನಾವು, ಅಲ್ಲಿ ಹೋಗಿ ಕೇಳುವುದು ಏನು? ನಿನ್ನ ದೇಹವನ್ನು ರಚನೆ ಮಾಡಿ ಭಗವಂತ ಕಳಿಸ್ಕೊಟ್ಟಿದ್ದಾನೆ. ನಿನ್ನ ದೇಹದಲ್ಲಿರ್ತಕ್ಕಂಥ ಭಗವಂತನ ಯಾಕೆ ಎಚ್ಚರಿಕೆ ಮಾಡ್ತಾ ಇಲ್ಲ ನೀನು? ಸೋಮಾರಿ. ಇದು ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು ದೊಡ್ಡ ದೌರ್ಭಾಗ್ಯದವಾದ ಸಂಗತಿ. ಅದಕ್ಕೋಸ್ಕರವಾಗಿ ಯಾರ್ದು ತಲೆ ನಿಲ್ಲಲ್ಲ, ಹೇಳದ್ದನ್ನು ಕೇಳಲ್ಲ, ತಲಹರಟೆ ಜೀವನ ಬದುಕ್ತಾರೆ, ಬೈದಲ್ಲಿ ಬದುಕ್ತಾರೆ, ನಿದ್ದೆ ಬಿಟ್ಟು ಬದುಕ್ತಾರೆ, ಊಟ ಬಿಟ್ಟು ಬದುಕ್ತಾರೆ. ಬಾಕ್ಸಲ್ಲಿ ಇರುತ್ತೆ, ತಿನ್ನೋ ಟೈಮ್ ಇರಲ್ಲ, ಯಾವಾಗಲೂ ಒಂದ್ಸಲ ಗಪ್ಕ ಅಂತ ತಿನ್ಕೊಂಬಿಟ್ಟು ಕುತ್ಕೊಂಡ್ಬಿಡೋದು ಕೈ ಒರೆಸ್ಕೊಂಡು. ಏನಮ್ಮ? ಆಹಾರ ಸೇವನೆ ಪ್ರಕ್ರಿಯೆ ಗೊತ್ತೇನಮ್ಮ? ಶಕ್ತಿ ಯಾಕಿಲ್ಲ ಅಂದರೆ ಆಹಾರವನ್ನು ಸೇವನೆ ಮಾಡ್ತಕ್ಕಂತಹ ವಿಚಾರ ನಂಬರ್ 1. ಇವತ್ತು ನಾವು ಬಳಸ್ತಾ ಇರ್ತಕ್ಕಂಥ ಸಿಲಿಂಡರ್, ಕುಕ್ಕರಲ್ಲಿ ನಮ್ಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶ ಅರ್ಧ ತಿನ್ಕೊಬಿಡುತ್ತಮ್ಮ. ಅದು ವಿಷಲ್ ಕೂಗುತ್ತಲ್ಲ, ಅದೆಲ್ಲ ಹೊರಗೋಗುತ್ತೆ ನೋಡು. ಏನು ಅನ್ಕೊಂಡಿದ್ಯಾ ಸ್ಟೀಮ್? ಅದು ಬೆಂದಿರೋ ಪೋಷಕಾಂಶ ಎಲ್ಲ ಆಚೆ ಹೊಟ್ಟೋಯ್ತು. ನೀವು ಸೌಟ್ ಹಾಕೊಂಡು ಅಡಾಡಿಸ್ಕೊಂಡು ತಿನ್ನೋದಷ್ಟೇ. ಬೆಂಡು ಅರ್ಧ ಫ್ರಿಡ್ಜಲ್ಲಿ ಮಡಗಿರ್ತೀರ, ಅಲ್ಲಿ ಸತ್ತೋಗಿರುತ್ತೆ. ಕುಕ್ಕರ್ಗೆ ಹಾಕ್ತೀರಾ, ಅಲ್ಲಿ ಅರ್ಧ ಸಾಯುತ್ತೆ. ಆಮೇಲೆ ಉಳಿದುದನ್ನ ಪತ್ತೆ ಬಿಸಿ ಮಾಡ್ತೀರಾ, ಪೂರ್ತಿ ಸತ್ತೋಯ್ತು. ಅದನ್ನು ತಿನ್ಕೊಂಡು ನಾವು ಬದುಕಬೇಕು ಮನುಷ್ಯ. ಶಕ್ತಿಯಲ್ಲಿ ಬರುತ್ತಮ್ಮ. ಇದು ನಾವು ಎಚ್ಚರಿಕೆಯಿಂದ ಆಹಾರ ಸೇವನೆ ಮಾಡ್ತಕ್ಕಂಥ ಪ್ರಕ್ರಿಯೆಗಳನ್ನ ತಿಳ್ಕೊಳ್ಳೋವರೆಗೂ ನಾವು ಈ ಜೀವನ ಅನುಭವಿಸ್ಬೇಕಾಗತ್ತೆ. ಉಳಿದ ಭಾಗವನ್ನು ಮುಂದೆ ತಿಳಿಸೋಣ ಅಂತ ಹೇಳ್ತಾ, ದೇಹದಲ್ಲಿ ಶಕ್ತಿ ಬರ್ತಕ್ಕಂಥ ರಹಸ್ಯ ಪೂಜೆ ಯಾವುದು ಅಂದರೆ ಪ್ರತಿ ಹೆಣ್ಣಿಗೂ ಮೊದಲು ಶಕ್ತಿ
ವಯಸ್ಸಿಗೆ ತಕ್ಕಂತೆ ಶಕ್ತಿ ಇದ್ದಾಗ ಆ ಹೆಣ್ಣು ದೇವತೆ ಮಹಾಲಕ್ಷ್ಮಿ ಆಗಿರ್ತಾಳೆ. ಅದಾದಾಗ ಅಕ್ಷರಗಳನ್ನು ನಾವು ರೂಢಿಸ್ಬೇಕು. ಯಾವ ಅಕ್ಷರವನ್ನು ಹೆಣ್ಗಿಡಬೇಕು ಅಂತಕ್ಕಂಥದ್ದು ನಾಳೆ ಬೆಳಗ್ಗೆ ಚೇಂಜ್ ಮಾಡಿಬಿಡಿ ಅಂತ ಫೋನ್ ಮಾಡೋದಲ್ಲ, ನೀವು ಮಾಡೋಕ್ಕೆ ಹೋಗಬೇಡಿ. ಶಕ್ತಿಯನ್ನಾಗಿ ಮಾಡಿದಾಗ ನೂರಾರು ವರ್ಷ ಬಾಳಿ ಬದುಕೋದಕ್ಕೆ ನಿಮ್ಮ ಪ್ರಯತ್ನ ಆಗಬೇಕು. ಇದು ನಿಮ್ಮ ಸಂಕಲ್ಪವಾಗಬೇಕು. ಇದೇ ನಾವು ಭಗವಂತನಿಗೆ ಮಾಡಬೇಕಾಗಿರೋದು ಪ್ರಾರ್ಥನೆ. ದೇಹದ ಶಕ್ತಿಯನ್ನೇ ಭಗವಂತನ ಪ್ರಾರ್ಥನೆ. ನಾವಿಲ್ಲ ಅಳ್ಳಾಡ್ಕೊಂಡು ಯೋಚನೆ ಮಾಡಿಕೊಂಡು ಹೂವು ಹಾಕ್ಬಿಟ್ಟು ಪೂಜೆ ಮಾಡಿಬಿಟ್ಟು ಅಳ್ತೀವಿ. ಈ ಅಳುವ ಪ್ರಯತ್ನ ನಮ್ಮ ಕಾರಣಕ್ಕೆ ಯಾವುದು ಬರಬಾರ್ದು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಖಂಡಿತ ಗುರೂಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933, 861891523, 91082588834.